ಲಾಸ್ಟ್ ಕ್ಲಾಸು ನಾವು ಲಾಸ್ಟ್ 3 ಒಂದು ಕ್ಲಾಸಸ್ಸಲ್ಲಿ ನೋಡಿದಾಗ ಏನು ನೋಡಿದ್ರಿ ಅಂದರೆ ಡೆಮೋಗ್ರಫಿ ನೋಡಿದ್ರೆ ಡೆಮೋಗ್ರಫಿ ಥೀರೀಸ್ ಯಾವ್ಯಾವ ಬರುತ್ತೆ ಮತ್ತು ಪುಷ್ ಫ್ಯಾಕ್ಟರ್ ಫುಲ್ ಫ್ಯಾಕ್ಟರ್ ಇಟ್ ವಾಸ್ ಮೈಗ್ರೇಷನ್ ರಿಲೇಟೆಡ್ ಟಾಪಿಕ್ಸನ್ನು ನೋಡಿದ್ವಿ. ಯಾವ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೈಗ್ರೇಷನ್ ಅಂತ. ಸೊ ಈ ಟಾಪಿಕಲ್ಲಿ ಏನು ಇಂಪಾರ್ಟೆಂಟು ಅಂತ ಹೇಳಿದ್ರೆ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ನೋಡೋಣ. ಓಕೆ, ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇಂಪಾರ್ಟೆಂಟ್ ಒಂದು ಇದರಲ್ಲಿ 4ರಿಂದ 5 ಕ್ವಶನ್ ಜಿಯೋಗ್ರಫಿಯಲ್ಲಿ ರಿಸೋರ್ಸಸ್ ಬಗ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ಲು ಐರನ್ ರಿಸೋರ್ಸ್ ಹೈಯೆಸ್ಟು ಎಲ್ಲಿ ಸಿಗುತ್ತೆ, ಓಕೆನಾ, ಐರನ್ ರಿಸೋರ್ಸು ಓರ್ ರಿಸೋರ್ಸ್ ಎಲ್ಲಿ ಸಿಗುತ್ತೆ ಜಾಸ್ತಿ ಅಂತ. ಫಾರ್ ಎಕ್ಸಾಂಪಲ್ ಒಡಿಶಾನ, ಜಾರ್ಖಂಡ ಅಥವಾ ಕರ್ನಾಟಕನ ಅಥವಾ ಬೇರೆನಂತ KPSC ಅಂತ ಬಂದಾಗ, ಡಿಸ್ಟಿಕ್ ವೈಸ್ ಅಂತ ಬಂದಾಗ, ಅಥವಾ ನಿಮಗೆ ವರ್ಲ್ಡ್ ಕಂಟೆಕ್ಸ್ಟಲ್ಲಿ ಬಂದಾಗ ಚೀನಾನ, USA ಅಥವಾ ಯಾವುದು ಅಂತ ಕೇಳ್ತಾರೆ. ಸೇಮ್ ಥಿಂಗು ಕೋಲ್, ಓಕೆನಾ, ಕೋಲ್ ರಿಸರ್ವ್ಸ್ ಹೈಯೆಸ್ಟ್ ಎಲ್ಲಿ ಬರುತ್ತೆ, ಲೋಯೆಸ್ಟ್ ಎಲ್ಲಿ ಬರುತ್ತೆ, ಮತ್ತು ಎಷ್ಟನೇ ಪ್ಲೇಸು, ಇಂಪೋರ್ಟು ಯಾವ್ದು ಜಾಸ್ತಿ ಮಾಡ್ತಾರೆ, ಎಕ್ಸ್ಪೋರ್ಟ್ ಯಾವ್ದು ಜಾಸ್ತಿ ಮಾಡ್ತಾರೆ. ಸೊ ಈ ವಿಚಾರ ಕೋಲ್ ಐರನ್ ಒಂದೇ ಅಲ್ಲ, ಲೈಮ್ ಸ್ಟೋನ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಬೇರೆ ಬೇರೆ ಇದ್ದಾವೆ. ಸೊ ಒಂದೊಂದೇ ನೋಡೋಣ. ಫಸ್ಟ್ನೇದಾಗಿ ನ್ಯಾಚುರಲ್ ರಿಸೋರ್ಸಸ್ ವರ್ಲ್ಡ್ ಮ್ಯಾಪನ್ನು ಕೊಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಈ ಒಂದು ಟಾಪಿಕಲ್ಲಿ ವರ್ಲ್ಡ್, ಕಂಟ್ರಿ ಮತ್ತು ಸ್ಟೇಟ್ ಮೂರೂ ಕೂಡ ಇಂಪಾರ್ಟೆಂಟ್ ಇದೆ. ಎಕ್ಸಾಮಿನೇಷನ್, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪರ್ಪಸ್ಸು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನ್ಯಾಚುರಲ್ ರಿಸೋರ್ಸಸ್ಸಿಂದ ಪ್ರತಿ ವರ್ಷ ಒಂದು 5ರಿಂದ 6 ಕ್ವಶನ್ಸು ಪಕ್ಕ ಇದ್ದೇ ಇರುತ್ತೆ ಕ್ವಶನ್ಸು. ಸೊ ಆ ಕಾರಣದಿಂದ ಈ ಒಂದು ಟಾಪಿಕ್ಸನ್ನು ನೋಡಬೇಕಾಗುತ್ತೆ. ಫಸ್ಟ್ ಥಿಂಗ್, ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನೇನು ಕವರ್ ಆಗುತ್ತೆ. ಇಟ್ ಇನ್ಕ್ಲೂಡ್ಸ್ ದ ಸೋರ್ಸಸ್ ವ್ಯಾಲ್ಯೂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಯೂಸ್, ಅಸ್ಥೆಟಿಕ್ ವ್ಯಾಲ್ಯೂ, ಸೈಂಟಿಫಿಕ್ ಇಂಟ್ರೆಸ್ಟ್ ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂ. ಈ ಕಾರಣಗಳಿಂದ ನಾವು ನ್ಯಾಚುರಲ್ ರಿಸೋರ್ಸಸ್ಸನ್ನು ಓದಬೇಕು. ಯಾವ ಕಾರಣಕ್ಕೆ ನಾವು ನ್ಯಾಚುರಲ್ ರಿಸೋರ್ಸಸ್ ಓದಬೇಕು ಅಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಸ್ಟೇಟಸ್ ಇರುತ್ತೆ, ಅದಕ್ಕೆ ಆದಂಥ ಒಂದು ಪ್ರಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ ದ ವಾಟ್ ವೇ ಅಂದಾಗ ಕಮರ್ಷಿಯಲ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಯೂಸ್ ಆಗಲಿ. ಫಾರ್ ಎಕ್ಸಾಂಪಲ್ ನೀವು ಇಂಡಸ್ಟ್ರಿಯಲ್ ಯೂಸ್ ಅಂತ ತೊಗೊಳ್ತೀರಾ. ಇಂಡಸ್ಟ್ರಿಯಲ್ ಯೂಸ್ ಅಂದಾಗ ಐರನ್ ಓರಿಂದ ಐರನನ್ನು ತಯಾರು ಮಾಡ್ತಾರೆ, ಕಬ್ಬಿಣವನ್ನು ತಯಾರು ಮಾಡ್ತಾರೆ, ಕಬ್ಬಿಣವನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸನ್ನು ತಯಾರು ಮಾಡ್ತಾರೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟು. ಮತ್ತು ಸೈಂಟಿಫಿಕ್ ಇಂಟ್ರೆಸ್ಟ್ ಆಗಿರ್ಬೋದು, ಅಸ್ಥೆಟಿಕ್ ವ್ಯಾಲ್ಯೂ ಆಗಿರ್ಬೋದು, ಕಲ್ಚರಲ್ ವ್ಯಾಲ್ಯೂ ಆಗಿರ್ಬೋದು, ಇವೆಲ್ಲ ಕೂಡ ನ್ಯಾಚುರಲ್ ರಿಸೋರ್ಸಸ್ಗೆ ವೆರಿ ಇಂಪಾರ್ಟೆಂಟು. ನಾವು ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಎಷ್ಟು ಭಾಗಗಳಾಗಿ ವಿಂಗಡಿಸ್ಬೋದು ಅಂತಾಗ ಜನರಲ್ ಆಸ್ಪೆಕ್ಟ್ ಅಂತ ಬಂದಾಗ ರಿನ್ಯೂವೇಬಲ್ ಮತ್ತು ನಾನ್ ರಿನ್ಯೂವೇಬಲ್. ಇದು ಮುಗಿದು ಹೋಗದ ಇಂಧನಗಳು ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ. ಇದು ನಾನ್ ರಿನ್ಯೂವೇಬಲ್ ಅಂದರೆ ಮುಗಿದು ಹೋಗುವ, ಅಟ್ ಸರ್ಟನ್ ಡೇಸ್ ಆದಮೇಲೆ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ಸು ಮುಗಿದೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ಲು ಎಲ್ಲೋ ಒಂದು ಜಿಯೋಗ್ರಫಿಕಲ್ ಪ್ಲೇಸಲ್ಲಿ 1000 ಟನ್ವರೆಗೂ ಕೂಡ ಕೋಲ್ ಸಿಗುತ್ತೆ. 1000 ಟನ್ ಆದಮೇಲೆ ಅದೇನಾಗುತ್ತೆ, ಮುಗಿದ್ಮೇಲೆ ಕಂಪ್ಲೀಟ್ ಆಗಿಬಿಡುತ್ತೆ. ಇದನ್ನು ನಾವೇನಂತ ಕರಿತೀರಿ, ನಾನ್ ರಿನ್ಯೂವೇಬಲ್. ಮತ್ತೆ ಬಳಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ರಿಸೋರ್ಸಸ್ಗೆ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಕರೀತಾರೆ. ಪದೇ ಮತ್ತೆ ಬಳಸ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ರಿಸೋರ್ಸಸ್ಗೆ ನಾವೇನಂತ ಕರಿತೀರಿ, ದಟ್ ವಾಸ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ಲು ಸನ್ನು, ವಾಟರು, ಪ್ಲ್ಯಾಂಟ್ಸು ಇವೆಲ್ಲ ಕೂಡ ರಿನ್ಯೂವೇಬಲ್ ರಿಸೋರ್ಸಸ್ಗೆ ಎಕ್ಸಾಂಪಲ್ಲು. ನಾನ್ ರಿನ್ಯೂವೇಬಲ್ ಅಂತೇಳಿ ಅಂದರೆ ಮಿನರಲ್, ಕೋಲ್, ಸಾಯಿಲ್. ಇದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಯಾವುದು ಅಂದರೆ ಮಿನರಲ್ ಮತ್ತು ಕೋಲ್. ಓಕೆನಾ. ಇವೆರಡೂ ಟಾಪಿಕ್ಸು ಈ ಒಂದು ಸೆಷನಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತದೆ. ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ರಿನ್ಯೂವೇಬಲ್, ದಟ್ ರಿಸೋರ್ಸಸ್ ವರ್ ಅವೈಲೇಬಲ್ ಇನ್ ಇನ್ಫೈನೈಟ್ ಕ್ವಾಂಟಿಟಿ. ಓಕೆ, ಇನ್ಫೈನೈಟ್ ಕ್ವಾಂಟಿಟಿ ಅಂದರೆ ಮುಗಿದು ಹೋಗದ, ನೀವು ಎಷ್ಟಾದರೂ ಬಳಸ್ಕೋಬೋದು. ಸೂರ್ಯನ ಕಿರಣಗಳನ್ನು ಸೂರ್ಯ ಇರೋವರೆಗೂ ಕೂಡ ನೀವು ಎಷ್ಟಾದರೂ ಬಳಸ್ಕೋಬೋದು. ಸೂರ್ಯ ಡೆತ್ ಆದಮೇಲೆ ಅಂದರೆ ಏಜ್ ಆದಮೇಲೆ ಸೊ ಆವಾಗ ನಮಗೆ ಅವೈಲೇಬಿಲಿಟಿ ಇರಲ್ಲ. ಅದಕ್ಕೆ ಮುಂಚೆ ಇನ್ಫೈನಿಟಿ ಅವೈಲೇಬಿಲಿಟಿ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಫಾರೆಸ್ಟು, ವಿಂಡು, ವಾಟರು. ಫಾರೆಸ್ಟು ಯಾಕೆ ಮುಗ್ದೋಗುತ್ತಲ್ಲ ಅಂತ ಹೇಳಿದ್ರೆ ಮನುಷ್ಯನ ಒಂದು ಅವರ ದುರಾಸೆಗಳಿಗೋಸ್ಕರ ಫಾರೆಸ್ಟ್ ಕಡಿಮೆ ಆಗ್ತಾ ಇರೋದು. ಜ್ಞಾಪಕ ಆಯ್ತು. ಓಕೆನಾ. ನ್ಯಾಚುರಲ್ ಆಗಿ ನೀವು ಆ ಪ್ಲೇಸ್ಗೆ ಹೋಗದೆ ಬಿಟ್ಬಿಡಿ, ಫಾರೆಸ್ಟ್ ಇನ್ನೂ ಡಬಲ್ ಗ್ರೋ ಆಗ್ತಾನೆ ಇರುತ್ತೆ. ಓಕೆನಾ. ಸೊ ನಾವು ಹೋಗ್ಬಿಟ್ಟು ಆ ಫಾರೆಸ್ಟನ್ನು ಹಾಳು ಮಾಡೋದ್ರಿಂದ ಅಥವಾ ನಾವು ಕಟ್ ಮಾಡಿ ಬೇರೆ ಬೇರೆ ಇಂಡಸ್ಟ್ರಿ ಪರ್ಪಸ್ಸು, ಮನೆ ಕಟ್ಟೋದಕ್ಕೆ ಅಥವಾ ಅಗ್ರಿಕಲ್ಚರ್ ಪರ್ಪಸ್ ಬಳಸೋದ್ರಿಂದ ಏನಾಗ್ತಾಯಿದೆ ಅಂದರೆ ಖಾಲಿ ಆಗ್ತಾಯಿದೆ ಅಷ್ಟೇ, ಬೇರೆ ಏನಿಲ್ಲ. ವಿಂಡ್ ಮತ್ತು ವಾಟರ್ ಇವೆಲ್ಲ ಕೂಡ ರಿನ್ಯೂವೇಬಲ್ ರಿಸೋರ್ಸಸ್ಸು. ಓಕೆ, ಮುಗಿದು ಹೋಗೋದ ಬಳಕೆಗೆ ಮುಗಿದು ಹೋಗುವ, ದಟ್ ವಾಸ್ ಇದನ್ನು ಒಂದು ಸರ್ಟೆನ್ ಡೇಸ್ ಆದಮೇಲೆ ಮುಗೀತು ಅಂತೇಳಿ ಅಂದರೆ ಅದು ನಾನ್ ರಿನ್ಯೂವೇಬಲ್ ಅಂದರೆ ಲಿಮಿಟೆಡ್ ಇನ್ ಅಬಂಡೆನ್ಸ್. ಅವುಗಳ ಒಂದು ಕೊರತೆ ಕಾಣ್ತದೆ, ಅವುಗಳ ರಿಸೋರ್ಸಸ್ಸು ಕಮ್ಮಿ ಇರ್ತದೆ, ಅವುಗಳನ್ನು ನಾವು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಾಸಿಲ್ ಫ್ಯೂಲ್ಸು, ಮಿನರಲ್ಸು ಇವೆಲ್ಲ ಕೂಡ ಮುಗಿದು ಹೋಗುವಂಥ ಒಂದು ರಿಸೋರ್ಸಸ್ಸು. ಫಸ್ಟ್ ಒನ್ ಹೇಳ್ದೆ ಆವಾಗಲೇ, ಮಿನರಲ್ ಮತ್ತು
ಕೋಲ್ ದಟ್ ವಾಸ್ ಇದನ್ನು ನೋಡಿದಾಗ ನಾವು ಮಿನರಲ್ಸಲ್ಲಿ ನೋಡಿದಾಗ ಇಂಪಾರ್ಟೆಂಟು ಫ್ಯಾಕ್ಟರ್ಸ್ ಯಾವ್ಯಾವ ಬರುತ್ತೆ, ಮಿನರಲ್ಸು, ನಾನ್ ಮಿನರಲ್ಸು, ಮತ್ತು ಬೇರೆ ನಾನ್ ಫೆರಸ್ಸು, ಫೆರಸ್ಸು, ನಾನ್ ಫೆರಸ್ಸು, ಈ ಟಾಪಿಕ್ಸನ್ನು ಕವರ್ ಮಾಡ್ತೀವಿ ಇಲ್ಲಿ. ಓಕೆ, ಮಿನರಲ್ಸ್ ಅಂತ ಬಂದಾಗ ಮಿನರಲ್ ರಿಸೋರ್ಸಸ್ ಆರ್ ಪ್ರೀ ರಿಕ್ವಿಸಿಟ್ ಫಾರ್ ಪ್ರೊವೈಡಿಂಗ್ ನೆಸೆಸರಿ ಬೇಸ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಎ ಕಂಟ್ರಿ. ಆವಾಗಲೇ ಹೇಳಿದೆ ನಾನು. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಅಂದರೆ ಕೋಲು, ಐರನ್ನು, ಮೆಗ್ನೀಷಿಯಂ, ಬಾಕ್ಸೈಟು, ಮೈಕಾ ಇವೆಲ್ಲ ಕೂಡ ಇದಕ್ಕೆ ಸೇರಿರುವಂಥದ್ದು. ಓಕೆನಾ, ಎಕನಾಮಿಕಲಿ ಸಿಗ್ನಿಫಿಕೆನ್ಸ್ ಜಾಸ್ತಿ ಇರುತ್ತೆ ಇವುಗಳಿಗೆ. ಓಕೆನಾ, ನೆಕ್ಸ್ಟ್ ಒನ್, ಬಟ್ ದ ರಿಸರ್ವ್ಸ್ ಆಫ್ ಪೆಟ್ರೋಲಿಯಂ ಅಂಡ್ ಸಮ್ ನಾನ್ ಫೆರಸ್ ಮೆಟಾಲಿಕ್ ಮಿನರಲ್ಸ್ ಎಸ್ಪೆಷಲಿ ಕಾಪರ್, ಲೆಡ್, ಜಿಂಕ್, ಗ್ರಾಫೈಟ್ ಆರ್ ಇನ್ಅಡಿಕ್ವೇಟ್. ಇವುಗಳು ಜಾಸ್ತಿ ಇದಾವೆ, ಬಟ್ ಇವು ಕಡಿಮೆ ಇರುವಂಥದ್ದು. ಓಕೆ, ಮತ್ತೆ ಇದರಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ 2 ಟೈಪ್ಸ್ ಆಯಿತು, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್. ಮತ್ತೆ ನಮಗೆ ಇಲ್ಲಿ ರಿನ್ಯೂವೇಬಲ್ ಅವಶ್ಯಕತೆ ಇಲ್ಲ, ದಟ್ ವಾಸ್ ಸಪ್ರೇಟ್ ಟಾಪಿಕ್. ಅದು ನಾನ್ ರಿನ್ಯೂವೇಬಲ್ ಟಾಪಿಕ್ ಅಂತ ಬಂದಾಗ ಅದರಲ್ಲಿ ಮಿನರಲ್ಸು ನಾನು ಫಸ್ಟ್ ಒನ್ನೇ ಕೊಟ್ಟಿದ್ದೆ. ಮಿನರಲ್ಸ್ ಅಲ್ಲಿ 2 ಭಾಗ ಮಾಡ್ತಾರೆ, ಒಂದು ಮೆಟಾಲಿಕ್ ಮಿನರಲ್ಸು, ನಾನ್ ಮೆಟಾಲಿಕ್ ಮಿನರಲ್ಸ್. ಓಕೆನಾ, ಮೆಟಾಲಿಕ್ ಮಿನರಲ್ಸ್ ಮತ್ತೆ ನಾನ್ ಮೆಟಾಲಿಕ್. ಮತ್ತೆ ಮೆಟಾಲಿಕ್ ಅಲ್ಲಿ ಫೆರಸ್ ಮತ್ತೆ ನಾನ್ ಫೆರಸ್. ಸೊ ಒನ್ಸ್ ಅಗೇನ್ ದೇ ಹ್ಯಾವ್ ಕ್ಲಾಸಿಫೈಡ್ ಇಂಟು 2 ಡಿಫರೆಂಟ್ ಟೈಪ್ಸ್. ಇಲ್ಲಿ ಮೆಟಾಲಿಕ್ ಮಿನರಲ್ಸ್ ಅಂತ ಹೇಳಿದ್ರೆ ದ ಸೋರ್ಸಸ್ ಆಫ್ ಮೆಟಲ್ ಅಂಡ್ ಪ್ರೊವೈಡ್ ಎ ಸ್ಟ್ರಾಂಗ್ ಬೇಸ್ ಫಾರ್ ಡೆವಲಪ್ಮೆಂಟ್ ಆಫ್ ಮೆಟಲರ್ಜಿಕಲ್ ಇಂಡಸ್ಟ್ರೀಸ್ಗೆ ಬೇಕಾಗಿರುವಂತಹ ಮಿನರಲ್ಸ್ಗೆ ನಾವು ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐರನ್ ಆಕ್ಸೈಡು, ಬಾಕ್ಸೈಟು ಇವೆಲ್ಲ ಕೂಡ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೆಟಾಲಿಕ್ ಮಿನರಲ್ಸ್. ಓಕೆ, ಮೆಟಾಲಿಕ್ ಮಿನರಲ್ಸ್ ಎಕ್ಸಿಬಿಟ್ ಎ ಮೆಟಾಲಿಕ್ ಶೈನ್ ಆರ್ ಲಸ್ಚರ್ ಇನ್ ದೇರ್ ಅಪಿಯರೆನ್ಸ್. ಓಕೆ, ಇದು ಕ್ಯಾರೆಕ್ಟರಿಸ್ಟಿಕ್ಸು. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಮೆಟಾಲಿಕ್ ಮಿನರಲ್ಸ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು ಫೆರಸ್ ಮತ್ತು ನಾನ್ ಫೆರಸ್. ಫೆರಸ್ ಅಂದರೆ ಕಬ್ಬಿಣ. ಓಕೆ, ನಾನ್ ಫೆರಸ್ ಅಂದರೆ ಕಬ್ಬಿಣ, ದಟ್ ವಾಸ್ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲದೆ ಇರುವಂಥ ಕಂಟೆಂಟು. ದಟ್ ವಾಸ್ ಐರನ್ ಕಂಟೆಂಟ್ ಇದ್ದರೆ ಅದನ್ನು ಫೆರಸ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಐರನ್ ಕಂಟೆಂಟ್ ಇಲ್ಲದೆ ಇರೋದನ್ನು ನಾನ್ ಫೆರಸ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಓಕೆನಾ, ಇಲ್ಲಿ ಇದೆ ನೋಡಿ. ಆಲ್ ದೋಸ್ ಮಿನರಲ್ಸ್ ವಿಚ್ ಹ್ಯಾವ್ ಐರನ್ ಕಂಟೆಂಟ್ ಆರ್ ಕಾಲ್ಡ್ ಆಸ್ ಫೆರಸ್ ಮಿನರಲ್ಸ್ ಆ್ಯಂಡ್ ವಿಚ್ ಡು ನಾಟ್ ಹ್ಯಾವ್ ದ ಐರನ್ ಕಂಟೆಂಟ್ ಇಸ್ ಕಾಲ್ಡ್ ಆಸ್ ನಾನ್ ಫೆರಸ್ ಅಂತ. ಕಬ್ಬಿಣದ ಅಂಶ ಇಲ್ಲದೆ ಇರುವಂಥ ವಸ್ತುಗಳಿಗೆ ನಾನ್ ಫೆರಸ್ಸು, ಕಬ್ಬಿಣದ ಅಂಶ ಇದ್ದರೆ ಆ ಮಿನರಲ್ಸ್ ಅಲ್ಲಿ ಅದನ್ನು ಫೆರಸ್ ಕಂಟೆಂಟ್ ಅಂತ ಕರೀತಾರೆ. ಐರನ್ ಓರ್, ಮ್ಯಾಂಗನೀಸ್, ಕ್ರೋಮೈಟ್ ಇವೆಲ್ಲ ಕೂಡ ಫೆರಸ್ ಮಿನರಲ್ಸ್ ಅಂತ ಕರೀತಾರೆ. ಓಕೆ, ಫೆರಸ್ ಮಿನರಲ್ಸ್ ಜನರಲಿ 3/4 ಆಫ್ ಟೋಟಲ್ ವ್ಯಾಲ್ಯೂ ಪ್ರೊಡಕ್ಷನ್ ಆಫ್ ಮೆಟಾಲಿಕ್ ಮಿನರಲ್ಸ್. ಓಕೆ, ಈ ಫೆರಸ್ ಮಿನರಲ್ಸ್ ಇಂದಾನೆ ಟೋಟಲ್ ಮಿನರಲ್ಸ್ ಅಲ್ಲಿ ಫೆರಸ್ ಮಿನರಲ್ಸ್ ರೋಲ್ ಎಷ್ಟಿದೆ ಗೊತ್ತಾ? 3/4 ಭಾಗ. ಅದಕ್ಕೆ ನಾವು ಇದನ್ನು ಸ್ಟಡಿ ಮಾಡಬೇಕು. ಓಕೆ, ಯಾಕೆ ಇದನ್ನೇ ನಾನು ಕಂಟೆಂಟ್ ಈ ಟಾಪಿಕನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾಕೆ ಕೇಳ್ತಾರೆ ಅಂದರೆ 3/4 ಆಫ್ ಮಿನರಲ್ಸ್ ಅಲ್ಲಿ 3/4 ಭಾಗ ಫೆರಸ್ ಮಿನರಲ್ಸ್ ಅನ್ನೇ ನಾವು ಇವತ್ತು ಇಂಡಸ್ಟ್ರೀಸ್ಗಾಗಲಿ ಬೇರೆ ಯಾವುದೇ ಇದಕ್ಕಾಗಲಿ ಬಳಸ್ತಾ ಇರೋದು, ಎಕನಾಮಿಕಲ್ ಆಸ್ಪೆಕ್ಟ್ಸ್ ಆಗಿ ತುಂಬ ಬಳಸುವಂಥದ್ದು ಈ ಒಂದು ಫೆರಸ್ ಮಿನರಲ್ಸ್. ಆ ಕಾರಣಕ್ಕೆ ಆ ಟಾಪಿಕನ್ನು ಜಾಸ್ತಿ ಓದಬೇಕಾಗುತ್ತೆ. ಅಂಡ್ ಎಕ್ಸಾಮಲ್ಲಿ ಯಾಕೆ ಕೇಳ್ತಾರೆ ಅಂದರೆ ಅದು ಏನು ಎಕನಾಮಿಕಲಿ ಅಂತೇಳಿ ಬಂದಾಗ ಐರನ್ನು, ಸ್ಟೀಲು, ಅಲಾಯ್ಸ್ ಇವೆಲ್ಲ ಕೂಡ ಮೆಟಾಲಿಕ್ ಮಿನರಲ್ಸ್, ದಟ್ ವಾಸ್ ಫೆರಸ್ ಮಿನರಲ್ಸ್ ಅಲ್ಲಿ ಬರುವಂಥ ಪಾರ್ಟ್. ಅದಕ್ಕೋಸ್ಕರ ಅದನ್ನು ನೋಡ್ಕೋಬೇಕಾಗುತ್ತದೆ. ವೇರ್ ನಾನ್ ಫೆರಸ್ ಮಿನರಲ್ಸ್ ಅಂದರೆ ಮಿನರಲ್ಸ್ ವಿಚ್ ಡು ನಾಟ್ ಕಂಟೈನ್ ಐರನ್. ಆವಾಗಲೇ ಹೇಳಿದ್ದೀನಿ ನಾನು, ಐರನ್ ಕಂಟೆಂಟ್ ಇಲ್ಲದೆ ಇರುವಂಥ ಮಿನರಲ್ಸ್ಗೆ ನಾವು ನಾನ್ ಫೆರಸ್ ಮಿನರಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೂ ಅಷ್ಟೇ ಒಂದೆರಡು ನೋಡ್ಬೋದು. ಕಾಪರ್, ಬಾಕ್ಸೈಟು ಇವೆಲ್ಲ ಕೂಡ ನಾನ್ ಫೆರಸ್ ಮಿನರಲ್ಸ್. ಓಕೆ, ಇಂಡಿಯಾ ಈಸ್ ಪೂರ್ಲಿ ಎಂಡೋಡ್ ವಿತ್ ನಾನ್ ಫೆರಸ್ ಮೆಟಾಲಿಕ್ ಮಿನರಲ್ಸ್ ಎಕ್ಸೆಪ್ಟ್ ಬಾಕ್ಸೈಟ್ ಬಿಟ್ಟು ಬೇರೆ ಮೆಟಾಲಿಕ್ ಮಿನರಲ್ಸ್ ಅಲ್ಲಿ ನಾವು ತುಂಬ ಪೂರ್ ಇದ್ದೀವಿ. ಮೆಟಾಲಿಕ್ ಅಂದರೆ ಇನ್ ದ ಸೆನ್ಸ್ ನಾನ್ ಫೆರಸ್ ಮೆಟಾಲಿಕ್ ಮಿನರಲ್ಸ್ ಅಲ್ಲಿ. ಓಕೆನಾ, ಕಬ್ಬಿಣ ಅಂಶ ಇಲ್ಲದೆ ಇರುವಂಥ ಮಿನರಲ್ಸ್ ಅಲ್ಲಿ ಇಂಡಿಯಾ ಬಂದು ಅಷ್ಟೊಂದು ರಿಸೋರ್ಸಸ್ ಇಲ್ಲ. ಆದರೆ ಯಾವ್ದು ಜಾಸ್ತಿ ಇದೆ? ಬಾಕ್ಸೈಟ್, ಎಕ್ಸೆಪ್ಟ್ ಬಾಕ್ಸೈಟ್ ಅದರಲ್ಲಿ ನಾವು ಕೂಡ ಮುಂಚೂಣಿಯಲ್ಲಿದ್ದೀವಿ. ಓಕೆನಾ, ನಾವು ನಾನ್ ಮೆಟಾಲಿಕ್ ಮಿನರಲ್ಸ್, ಇಷ್ಟೊತ್ತು ಮೆಟಾಲಿಕ್ ಮಿನರಲ್ಸ್ ಆಯಿತು. ಮೆಟಾಲಿಕ್ ಮಿನರಲ್ಸ್ ಅಲ್ಲಿ ಮತ್ತೆ 2 ಟೈಪ್ಸ್ ಹೇಳಿದೆ, ದಟ್ ವಾಸ್ ಫೆರಸ್, ನಾನ್ ಫೆರಸ್ಸು. ನಾವು ನಾನ್ ಮೆಟಾಲಿಕ್ ಮಿನರಲ್ಸ್ ಅಲ್ಲಿ, ನಾನ್ ಮೆಟಾಲಿಕ್ ಮಿನರಲ್ಸ್ ಆರ್ ಐದರ್ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್ ಇನ್ ಒರಿಜಿನ್ ಅಂಡ್ ಡು ನಾಟ್ ಕಂಟೈನ್ ಎಕ್ಸಾಕ್ಟಬಲ್ ಮೆಟಲ್ಸ್ ಇನ್ ದೇರ್ ಕೆಮಿಕಲ್ ಕಾಂಪೋಸಿಷನ್. ಓಕೆ, ಇದನ್ನ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಜಸ್ಟ್ ನೀವು ಸಿಂಪಲ್ ಇದು ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಇದ್ರೆ ಸಾಕು. ನಾನ್ ಮೆಟಾಲಿಕ್ ಮಿನರಲ್ಸ್ಗೆ ಎಕ್ಸಾಂಪಲ್ ಲೈಮ್ ಸ್ಟೋನು, ಡೋಲೋಮೈಟು, ಮೈಕಾ, ಕ್ಯಾಟೈಟ್, ಸಿಲಿಮ್ನೇಟ್, ಜಿಪ್ಸಮ್, ಫಾಸ್ಫೇಟ್. ಇದರಲ್ಲಿ ಲೈಮ್ ಸ್ಟೋನ್ ವೆರಿ ಇಂಪಾರ್ಟೆಂಟು, ಮೈಕಾ ವೆರಿ ಇಂಪಾರ್ಟೆಂಟ್. ಇವೆರಡು ಕೂಡ ನಾವು ಅನಾಲಿಸಿಸ್ ಮಾಡೋಣ. ಇದು ಯಾಕಂದ್ರೆ ಪದೇ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾರೆ. ಇವುಗಳ ನಾನ್ ಮೆಟಾಲಿಕ್ ಉಪಯೋಗ ಏನು? ಫಾರ್ ಎಕ್ಸಾಂಪಲ್ ಮೆಟಾಲಿಕ್ ಮಿನರಲ್ಸ್ ಅಲ್ಲಿ ಫೆರಸ್ ಅಂತ ಹೋದಾಗ ಐರನ್, ಕಾಪರ್ ಇವುಗಳ ಬಗ್ಗೆ ನಾವು ನಾನ್ ಮೆಟಾಲಿಕ್ ಅಂದರೆ ದಟ್ ವಾಸ್ ನಾನ್ ಫೆರಸ್ ಅಂದರೆ ಕಾಪರು, ಫೆರಸ್ ಅಂತ ಬಂದಾಗ ಐರನ್ ಬರುತ್ತೆ. ಸೊ ಇವುಗಳ ಉಪಯೋಗ ಮೆಟಲರ್ಜಿಕಲ್ ಇಂಡಸ್ಟ್ರೀಸು ಅಥವಾ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಬಳಕೆ ಮಾಡಬೇಕಾದ್ರೆ ಜಾಸ್ತಿ ಒಂದು ರೋಲ್ ಇತ್ತು. ಅದೇ ಥರ ಇವುಗಳ ರೋಲ್ ಏನಿದೆ, ನಾನ್ ಮೆಟಾಲಿಕ್ ಮಿನರಲ್ಸ್ಗಳ ರೋಲ್ ಏನಿದೆ ಅಂದರೆ ಲೈಮ್ ಸ್ಟೋನ್, ಡೋಲೋಮೈಟ್, ಮೈಕಾ ಇವೆಲ್ಲ ಕೂಡ ಇದ್ರಿಗೆ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ ಸಿಮೆಂಟು, ಫರ್ಟಿಲೈಸರ್ಸು, ಫ್ಯಾಕ್ಟ್ರೀಸು,
ಎಲೆಕ್ಟ್ರಿಕಲ್ ಗೂಡ್ಸು ಇಲ್ಲಿ ತಯಾರು ಮಾಡಬೇಕಾದ್ರೆ ಇವುಗಳ ಪ್ರಾಮುಖ್ಯತೆ ಜಾಸ್ತಿ ಇದೆ. ಆ ಕಾರಣಕ್ಕೆ ಇದನ್ನ ಜಾಸ್ತಿ ಬಳಸ್ತಾರೆ. ಓಕೆನಾ. ನೆಕ್ಸ್ಟ್ ಒನ್, ಮಿನರಲ್ ಫ್ಯೂಲ್ಸ್ ಆರ್ ಆರ್ಗಾನಿಕ್ ಆರ್ ಇನ್ಆರ್ಗಾನಿಕ್ ಡಿರೈವ್ಡ್ ಫ್ರಮ್ ದ ಬ್ಯೂರ್ಡ್ ಅನಿಮಲ್ ಪ್ಲಾಂಟ್. ಅಂದರೆ ಈ ಫಾಸಿಲ್ ಫ್ಯೂಲ್ಸ್ ಎಲ್ಲಿಂದ ಉತ್ಪತ್ತಿ ಆಯಿತು ಅಂತ ಕೇಳಿದ್ದಾರೆ. ನಾನ್ ಮೆಟಾಲಿಕ್ ಮಿನರಲ್ಸ್ ಅಲ್ಲಿ ಮೈಕಾ, ಲೈಮ್ಸ್ಟೋನ್ ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋಂಥದ್ದು. ಇದೆಲ್ಲ ಈ ಟಾಪಿಕ್ಸ್ ಏನು ಅಷ್ಟೊಂದು ಇದೇನಿಲ್ಲ, ಜಸ್ಟ್ ಬೇಸಿಕ್ಸ್ ಅನ್ನ ಕೊಟ್ಟಿರೋಂಥದ್ದು. ಇಂಪಾರ್ಟೆಂಟ್ ಬಂದಾಗ ನಾನೇ ಅದನ್ನ ಒತ್ತೇ ಹೇಳ್ತೀನಿ. ಈ ಟಾಪಿಕ್ ಜಾಸ್ತಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇದೆ, ಬೇರೆದು ಜಸ್ಟ್ ಎಕ್ಸ್ಪ್ಲನೇಷನ್ ಇರುವಂಥದ್ದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಿನರಲ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ದ ಮಿನರಲ್ಸ್ ಮತ್ತು ನಾನ್ ಮಿನರಲ್ಸ್ ಅಂತ ಬಂದಾಗ ಮಿನರಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸು ಇದಿರುತ್ತೆ. ಫಾರ್ ಎಕ್ಸಾಂಪಲ್, ಡೆಫಿನೆಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಕ್ಸಾಗೋನಲ್ ಆಗಿರ್ಬೋದು, ಓಕೆನಾ, ಅಥವಾ ಬೇರೆ ಆಕ್ಟೋಗೋನಲ್ ಆಗಿರ್ಬೋದು, 8 ಶೇಪು, 8 ಇದಿರುವಂಥದ್ದು, ಕಾರ್ನರ್ಸ್ ಇರುವಂಥದ್ದು, ಓಕೆನಾ. ಸೊ ಈ ಥರ ಸ್ಟ್ರಕ್ಚರ್ ಇರುತ್ತೆ, ಡೆಫಿನೆಟ್ ಸ್ಟ್ರಕ್ಚರ್ ಇರುತ್ತೆ ಮಿನರಲ್ಸ್ಗೆ. ಓಕೆ, ಟ್ರಯಾಂಗಲ್ ಆಗಿರ್ಬೋದು, ಅಥವಾ ಹೆಕ್ಸಾಗೋನಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪೆಂಟಾಗೋನಲ್ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಶೇಪ್ ಇರುತ್ತೆ. ಅದಕ್ಕೆ ನಾವು ಫಸ್ಟ್ ಕ್ಯಾರೆಕ್ಟರು ಡೆಫಿನೆಟ್ ಕ್ಯಾರೆಕ್ಟರ್ ಇರುತ್ತೆ. ಆ್ಯಂಡ್ ಡೆಫಿನೆಟ್ ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ. ಕೆಮಿಕಲ್ ಕಾಂಪೋಸಿಷನ್ ಕೂಡ ಪರ್ಟಿಕ್ಯುಲರ್ ಆಗಿ ಇಷ್ಟು ಅಂತ ಇರುತ್ತೆ. ಸೊ ಅದಕ್ಕೆ ಮಿನರಲ್ಸ್ಗೆ ವೆರಿ ಇಂಪಾರ್ಟೆಂಟು. ಥರ್ಡ್ ಒನ್, ನ್ಯಾಚುರಲಿ ಅಕರ್ ಆಗಿರುತ್ತೆ. ಮೂರನೇದು ಫಾರ್ಮ್ಡ್ ಇನ್ಆರ್ಗಾನಿಕ್ ಪ್ರಾಸೆಸ್ಸು. ನೆಕ್ಸ್ಟ್ ಒನ್ ಸಾಲಿಡ್ ಆಗಿರುತ್ತೆ. ಇಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಿನರಲ್ಸ್. ಇದನ್ನು ಒಂದು ಸ್ವಲ್ಪ ಎಕ್ಸಾಮ್ಗೆ ನೋಡ್ಕೊಂಡು ಹೋಗಿ, ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟು. ಫಸ್ಟ್ ಒನ್, ಇದರಲ್ಲಿ ಕೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನಾವು ಏನು ಥರ್ಮಲ್ ಕೋಲ್ ಪವರ್ ಪ್ಲಾಂಟ್ಸ್ ತಯಾರು ಮಾಡ್ತಿರಲ್ಲ, ವಿದ್ಯುತ್ತನ್ನು ತಯಾರು ಮಾಡ್ತಿರಲ್ಲ. ಸೊ ಆ ವಿದ್ಯುತ್ತನ್ನು ತಯಾರು ಮಾಡಬೇಕಾದ್ರೆ ಕೋಲ್ ತುಂಬ ಡಾಮಿನೆನ್ಸ್ ಆಗಿರ್ತದೆ. ಓಕೆ, ಅದರ ಬಳಕೆ ತುಂಬ ಇಂಪಾರ್ಟೆಂಟು. ಅದೊಂದೇ ಅಂತಲ್ಲ, ಐರನ್ನನ್ನು ತಯಾರು ಮಾಡಬೇಕಾದ್ರೆ ಐರನ್ ಇಂಡಸ್ಟ್ರೀಸಲ್ಲೂ ಕೂಡ ಕೋಲ್ನ ಒಂದು ಬಳಕೆ ತುಂಬ ಜಾಸ್ತಿ ಇರುತ್ತೆ. ಕೋಲ್ ಈಸ್ ಎ ಸೆಡಿಮೆಂಟ್ರಿ ಡೆಪಾಸಿಟ್. ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ ಏನಂತ ಕೇಳ್ತಾರೆ ಅಂದರೆ, ಕೋಲ್ ಯಾವುದಕ್ಕೆ ರಿಲೇಟೆಡ್ಡು, ಸೆಡಿಮೆಂಟ್ರಿನ, ಇಗ್ನಿಷಿಯಸ್ ರಾಕ ಅಥವಾ ಮೆಟಮಾರ್ಫಿಕ್ ರಾಕ ಅಂತ ಕೇಳಿದ್ರೆ, ಕೋಲ್ ವಾಸ್ ಸೆಡಿಮೆಂಟ್ರಿ ರಾಕ್ ಡೆಪಾಸಿಟ್ ಕಂಪೋಸಿಟ್ ಪ್ರಿಡಾಮಿನೆಂಟ್ಲಿ ಆಫ್ ಕಾರ್ಬನ್. ಇದು ಕಾರ್ಬನ್ನ ಒಂದು ಬಹುರೂಪತೆ. ಕೋಲು ಕಾರ್ಬನ್ನ ಒಂದು ಬಹುರೂಪತೆ. ಇದು ಕಾರ್ಬನ್ ಕಂಪೋಸಿಷನ್ ಜಾಸ್ತಿ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಮೋರ್ ದೆನ್ 50% ಆಫ್ ದ ವೆಯ್ಟ್ ಅಂಡ್ ಮೋರ್ ದೆನ್ 70% ಆಫ್ ದ ವಾಲ್ಯೂಮ್ ಕಾರ್ಬೋನಿಷಿಯಸ್ ಮೆಟೀರಿಯಲ್. ಓಕೆ, ಕಾರ್ಬನ್ನ ಒಂದು ಪ್ರಮಾಣ ವೆಯ್ಟಲ್ಲಿ 50%ಗಿಂತ ಜಾಸ್ತಿ ವೆಯ್ಟ್ ಇರುತ್ತೆ. ಮತ್ತು ವಾಲ್ಯೂಮಲ್ಲಿ, ಅದರಲ್ಲಿ ಕಂಟೆಂಟಲ್ಲಿ, ವಾಲ್ಯೂಮಲ್ಲಿ ಸ್ಪೇಸಲ್ಲಿ ಬಂದಾಗ 70% ಆಫ್ ವಾಲ್ಯೂಮ್ ಬಂದ್ಬಿಟ್ಟು ಕಾರ್ಬನಿಷಿಯಸ್ ಮೆಟಲ್. ಕಾರ್ಬನಿಷಿಯಸ್ ಅಂತ ಹೇಳಿದ್ರೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು. ಓಕೆ, ಕಾರ್ಬನ್ ಕಂಟೆಂಟ್ ಇರುವಂಥ ಇದು. ಸೊ ಇದನ್ನು ನಾವು ಕೋಲ್ ಅಂತ ಕರಿತೀವಿ. ಕೋಲ್ ಮೈನ್ಸ್ ಇನ್ ಇಂಡಿಯಾ ಬೀಂಗ್ ರಿಚ್ ಇನ್ ಏನ್ಷಿಯಂಟ್ ಹಾರ್ಡ್ ರಾಕ್ಸ್ ರಿಸರ್ವ್ಸ್ ವೇರಿಯಸ್ ಟೈಪ್ಸ್ ಆಫ್ ಮಿನರಲ್ಸ್. ದಟ್ ವಾಸ್ ಸಿನ್ಸ್ ಏನ್ಷಿಯಂಟ್ ಇಂಡಿಯಾದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕೋಲ್ ಡೆಪಾಸಿಟ್ಸ್ ಜಾಸ್ತಿ ಇದೆ. ಭಾರತದಲ್ಲಿ ಇದನ್ನ ಕೋಲ್ ಇನ್ ಇಂಡಿಯಾ ದೇ ಹ್ಯಾವ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಭಾರತದಲ್ಲಿ ಸಿಗುವಂಥ ಕೋಲು ಬೇಸ್ಡ್ ಆನ್ ದೇರ್ ಜಿಯೋಗ್ರಫಿಕಲ್ ಲೊಕೇಶನ್ಸ್, ಅವು ಎಲ್ಲಿ ಜಾಗ ಸಿಗುತ್ತೋ, ಮತ್ತು ಏಜ್ ಮೇಲೆ, ಆಧಾರದ ಮೇಲೆ ಎಷ್ಟು ವರ್ಷ ಆಗಿದೆ, ಇಷ್ಟು ವರ್ಷಕ್ಕೆ ಇದು ಯಾವ ಒಂದು ಪೀರಿಯಡಲ್ಲಿ ನಮಗೆ ಸಿಕ್ಕಿರೋವಂಥದ್ದು ಅಂತ ನೋಡಿದಾಗ, ಗೋಂಡ್ವಾನಾ ಕೋಲ್ಡ್ ಫೀಲ್ಡ್ಸ್ ಇದ್ದಾವೆ. ಗೋಂಡ್ವಾನಾ ಕೋಲ್ಡ್ ಫೀಲ್ಡ್ಸ್ ದಟ್ ಆರ್ 250 ಮಿಲಿಯನ್ ಇಯರ್ಸ್ ಓಲ್ಡ್. ಓಕೆನಾ, ನಾವು ಫಸ್ಟ್ ಕ್ಲಾಸ್ ಕೇಳಬೇಕಾದ್ರೆ ಒರಿಜಿನ್ ಆಫ್ ಯೂನಿವರ್ಸ್ ಅಂತ ಬಂದಾಗ ಅಲ್ಲಿ ನೋಡ್ಬೋದು. ದಟ್ ವಾಸ್, ಅಲ್ಲಿ ನಾನು ಹೇಳಿದ್ದೆ ಕಾರ್ಬನಿಷಿಯಸ್ ಪೀರಿಯಡು ಮತ್ತು ಜುರಾಸಿಕ್ ಪೀರಿಯಡು, ಇನ್ನೊಂದು ಅಂತ ಬಂದಿತ್ತು. ಸೊ ಅಲ್ಲಿ ನಾನು ಗೋಂಡ್ವಾನಾ ಮತ್ತು ಲಾರೆನ್ಶಿಯಾ ಲ್ಯಾಂಡ್ ಡಿವೈಡ್ ಆಗಬೇಕಾದ್ರೆ ಅಲ್ಲೊಂದು ವರ್ಡ್ ಬಳಸಿದ್ದೆ, ಗೋಂಡ್ವಾನಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸೇಮ್ ರಿಪೀಟ್ ಆಗ್ತಾ ಇದೆ. ಆ ಗೋಂಡ್ವಾನಾ ಜಿಯೋಗ್ರಫಿಕಲ್ ಲೊಕೇಶನ್ಸಲ್ಲಿ ಕೋಲ್ ದೊರೆತಾಗ, ಅಂದರೆ ಅದರ ಏಜು ತುಂಬ ಹಳೇದಾಗಿರುತ್ತೆ, 250 ಬಿಲಿಯನ್ ಇಯರ್ಸ್ ಓಲ್ಡ್ ಆಗಿದೆ. ಆ್ಯಂಡ್ ಟರ್ಷರಿ ಕೋಲ್ಡ್ ಫೀಲ್ಡ್ಸ್ ದಟ್ ಆರ್ 50 to 60 ಮಿಲಿಯನ್ ಇಯರ್ಸ್ ಓಲ್ಡ್. ಇದು ಯಂಗ್ ಕೋಲ್ಡ್ ಫೀಲ್ಡ್ಸ್. ಎಕ್ಸಾಮಲ್ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ಯಂಗ್ ಕೋಲ್ಡ್ ಫೀಲ್ಡ್ ಅಥವಾ ಓಲ್ಡ್ ಕೋಲ್ಡ್ ಫೀಲ್ಡ್ ಅಂತ ಬಂದಾಗ, ಕೋಲ್ ಬಂದ್ಬಿಟ್ಟು ಯಾವುದು, ಗೋಂಡ್ವಾನಾ ಕೋಲ್ಡ್ ಫೀಲ್ಡ್ಸು. ಯಂಗ್ ಬಂದ್ಬಿಟ್ಟು ಟರ್ಷರಿ 15ರಿಂದ 60 ಮಿಲಿಯನ್ ಇಯರ್ಸ್ ವರ್ಷ ಆಗಿರುತ್ತೆ ಅಷ್ಟೇ. ಇಲ್ಲಿ ಗೋಂಡ್ವಾನಾ ಕೋಲ್ ಫೀಲ್ಡ್ಸು ಎಲ್ಲೆಲ್ಲಿ ಕಂಡು ಬರುತ್ತೆ, ಭಾರತದಲ್ಲಿ ಇಂಪಾರ್ಟೆನ್ಸ್ ಏನು, ಭಾರತದಲ್ಲಿ ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂದರೆ, ಗೋಂಡ್ವಾನಾ ಕೋಲ್ ಫೀಲ್ಡ್ಸ್ ಮೇಕ್ ಅಪ್ ಟು 98% ಆಫ್ ದ ಕೋಲ್ ರಿಸರ್ವ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಸಿಗುವಂಥ ಕೋಲು 98% ಗೋಂಡ್ವಾನಾ ಕೋಲಿಂದಾನೇ ಸಿಗೋದು, ಗೋಂಡ್ವಾನಾ ಪ್ಲೇಸಸ್ ಅಲ್ಲೇ ಸಿಗೋದು, ಗೋಂಡ್ವಾನಾ ಕೋಲ್ ಫೀಲ್ಡ್ಸ್ ಏರಿಯಾಸಲ್ಲಿ. 99 ಕೋಲ್ ಪ್ರೊಡಕ್ಷನ್ ಇನ್ ಇಂಡಿಯಾ, 99% ಅದನ್ನು ಬಳಸ್ಕೊಳ್ಳೋದು ನಾವು. ಗೋಂಡ್ವಾನಾ ಕೋಲ್ ಫೀಲ್ಡಲ್ಲಿ ಏನು ಕೋಲ್ ಸಿಗುತ್ತೆ ಅದನ್ನೇ ನಾವು 99% ನಾವು ಬಳಸ್ಕೊಳ್ತಾ ಇರುವಂಥದ್ದು. ಗೋಂಡ್ವಾನಾ ಕೋಲ್ ಈಸ್ ಫ್ರೀ ಫ್ರಮ್ ಮಾಯಿಶ್ಚರ್ ಆ್ಯಂಡ್ ಕಂಟೈನ್ಸ್ ಫಾಸ್ಫರಸ್ ಆ್ಯಂಡ್ ಸಲ್ಫರ್. ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ಮಾಯಿಶ್ಚರ್ ಕಮ್ಮಿ ಇರುತ್ತೆ,
ಫಾಸ್ಫರ್ ಆ್ಯಂಡ್ ಸಲ್ಫರ್ ಜಾಸ್ತಿ ಇರುತ್ತೆ. ಎಲ್ಲಿ ಈ ಒಂದು ಸಲ್ಫರ್ ಮತ್ತು ಫಾಸ್ಫರಸ್ ಜಾಸ್ತಿ ಇರುತ್ತೋ ಕ್ವಾಲಿಟಿ ಆಫ್ ದ ಕೋಲು ಕಮ್ಮಿ ಇರುತ್ತೆ. ನಮಗೆ ಮಾಯಿಶ್ಚರ್ ಜಾಸ್ತಿ ಇರಬೇಕು. ಮಾಯಿಶ್ಚರ್ ಜಾಸ್ತಿ ಇದ್ರೆ ಜಾಸ್ತಿ ಉರಿಯುತ್ತೆ. ಓಕೆನಾ, ತುಂಬ ಕ್ವಾಲಿಟಿ ಇರುವಂಥದ್ದು. ಕಂಪೇರ್ ಟು ಟೆರ್ಷರಿ ಕೋಲ್ಗಿಂತ ಗೋಂಡ್ವಾನ ಕೋಲು ಕ್ವಾಲಿಟಿ ಕಮ್ಮಿ ಇರುತ್ತೆ. ಕಾರ್ಬನ್ ಕಂಟೆಂಟ್ ಇನ್ ಗೋಂಡ್ವಾನ ಕೋಲ್ ಈಸ್ ಲೆಸ್ ಕಂಪೇರ್ ಟು ದ ಕಾರ್ಬನಿಫೆರಸ್ ಕೋಲ್. ಅರ್ಥ ಆಯ್ತಾ? 350 years old, which is almost absent in India because much younger age. ಭಾರತ ತುಂಬ ಯಂಗರ್ ಏಜಲ್ಲಿರುವಂಥ ಲ್ಯಾಂಡ್ ಕಾಂಟಿನೆಂಟ್ ಆಗಿರೋದ್ರಿಂದ, ದಟ್ ವಾಸ್ ಲ್ಯಾಂಡ್ ಪ್ಲೇಸ್ ಆಗಿರೋದ್ರಿಂದ 35 ವರ್ಷಗಳ ಹಿಂದೆದು ಅದೆಲ್ಲ ಗೋಂಡ್ವಾನ ಕೋಲ್ ಡೆಪಾಸಿಟ್ಸ್ ಬರುತ್ತೆ. ಎಂಗೇಜ್ದು ದಟ್ ವಾಸ್ ಟರ್ಷರಿ ತುಂಬ ಕಡಿಮೆ ಪ್ಲೇಸಸ್ಸು ಕವರ್ ಆಗುವಂಥದ್ದು. ಟರ್ಷರಿ ಕೋಲ್ಡ್ ಫೀಲ್ಡ್ಸ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ದಟ್ ವಾಸ್ ರಿಚ್ ಇನ್ ಮಾಯಿಶ್ಚರ್ ಆ್ಯಂಡ್ ಸಲ್ಫರ್. ಮಾಯಿಶ್ಚರ್ ಜಾಸ್ತಿ ಇರಬೇಕು ಯಾವತ್ತೂ ಅಷ್ಟೇ. ಮಾಯಿಶ್ಚರ್ ಜಾಸ್ತಿ ಇದ್ದರೆ ಕೋಲಲ್ಲಿ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಓಕೆನಾ. ಟರ್ಷರಿ ಕೋಲ್ಡ್ ಫೀಲ್ಡ್ಸ್ ಆರ್ ಮೈನ್ಲಿ ಕನ್ಫೈನ್ ಟು ಎಕ್ಸ್ಟ್ರಾ ಪೆನಿನ್ಸುಲರ್ ರೀಜನ್. ಪೆನಿನ್ಸುಲರ್ ರೀಜನ್ ಅಲ್ಲ, ಎಕ್ಸ್ಟ್ರಾ ಪೆನಿನ್ಸುಲರ್ ರೀಜನ್ ಔಟ್ಸೈಡ್ ದಟ್ ಪಾರ್ಟ್ ಏರಿಯಾ. ಓಕೆ, ದಟ್ ವಾಸ್ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಹಿಮಾಲಯ ಆ್ಯಂಡ್ ಡಾರ್ಜಿಲಿಂಗ್ ಇನ್ ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಕೇರಳ, ಇಷ್ಟು ಕಡೆನೂ ಟರ್ಷರಿ ಕೋಲ್ಡ್ ಫೀಲ್ಡ್ಸು ಸಿಗುತ್ತೆ. ಮತ್ತು ನಾವು ಪ್ರಪಂಚದಲ್ಲಿ ಅಂತ ನೋಡಿದಾಗ ಹೈಯೆಸ್ಟ್ ಯಾವುದು ಲೀಡಿಂಗ್ ಪ್ರೊಡ್ಯೂಸರ್ ಯಾವುದು ವರ್ಲ್ಡಲ್ಲಿ ಅಂತ ಕೋಲ್ ಅಂತ ಬಂದಾಗ ಚೀನಾ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ವರ್ಲ್ಡ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕೋಲ್ ಯಾರು ಅಂತೇಳಂದರೆ ಚೀನಾ. ಆ್ಯಂಡ್ 52% ಆಫ್ ದ ವರ್ಲ್ಡ್ ಕೋಲ್ ಪ್ರೊಡಕ್ಷನ್. 50%ಗಿಂತ ಅರ್ಧಕ್ಕಿಂತ ಜಾಸ್ತಿ ಕೋಲನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರು? ಚೀನಾದವರು, 52%. ಭಾರತ ಅಂತ ಬಂದರೆ ಇಂಡಿಯಾ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಶೇರ್ 9%. ಭಾರತ 2ನೇ ಪ್ಲೇಸ್ ಆಗಿದ್ದರೂ ಕೂಡ ಶೇರ್ ಎಷ್ಟಿದೆ? 9% ಅಷ್ಟೇ. ಭಾರತದ ಶೇರು 9%. ಬಟ್ ಸೆಕೆಂಡ್ ಪ್ಲೇಸು. ಫಸ್ಟ್ ಪ್ಲೇಸು ಚೀನಾ 52%. 3ನೇ ಪ್ಲೇಸ್ ಯಾರಿಗೆ? USA. ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ USA. ಆ್ಯಂಡ್ 4th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಬಂದು ಆಸ್ಟ್ರೇಲಿಯಾ. ಇದನ್ನು ನೋಡ್ಕೊಳ್ಳಿ. ಫಸ್ಟು, ಸೆಕೆಂಡು, ಥರ್ಡು, 4th ಇದು ವೆರಿ ಇಂಪಾರ್ಟೆಂಟ್. ಓಕೆನಾ. ಇಂಡಿಯಾ ಸೆಕೆಂಡ್ ಪ್ಲೇಸು, USA ಥರ್ಡ್ ಪ್ಲೇಸು, ಆಸ್ಟ್ರೇಲಿಯಾ 4th ಪ್ಲೇಸ್. ಈಗ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಫಸ್ಟ್ ಹೈಯೆಸ್ಟು? ಇಂಡಿಯಾದಲ್ಲಿ, ಭಾರತದಲ್ಲಿ ಯಾವ ಸ್ಟೇಟು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೆ? ಓಕೆನಾ, ಜಾರ್ಖಂಡ್, ದ ಸ್ಟೇಟ್ ವಿತ್ ಲಾರ್ಜೆಸ್ಟ್ ಕೋಲ್ ರಿಸರ್ವ್. ಕೋಲ್ ರಿಸರ್ವ್ಸು ಹೈಯೆಸ್ಟ್ ಇರೋದಲ್ಲಿ ಜಾರ್ಖಂಡು. ಎಷ್ಟು ಪರ್ಸೆಂಟು? 26.4% ಜಾರ್ಖಂಡಲ್ಲಿ ಕಂಡು ಬರ್ತದೆ. ಅದರಲ್ಲಿ ಮೇಜರ್ ಕೋಲ್ ಫೀಲ್ಡ್ಸ್ ಯಾವುದು? ಜರಿಯಾ, ಬೊಕೋರಾ, ನಾರ್ತ್ ಕರನ್ಪುರ್, ಗಿರ್ದಿ. ಓಕೆನಾ, ಇವೆಲ್ಲ ಕೂಡ ಜಾರ್ಖಂಡ್ ಮೇಜರ್ ಕೋಲ್ ಫೀಲ್ಡ್ಸ್. ಜನರಲ್ ಆಗಿ ಕೋಲ್ ಫೀಲ್ಡ್ಸ್ ಎಲ್ಲಿದ್ದಾವೋ ಅಲ್ಲಿ ಐರನ್ ಇಂಡಸ್ಟ್ರೀಸು ಜನರೇಟ್ ಆಗಿ ಸೆಟಪ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೋಲನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಕಷ್ಟ ಇರ್ತದೆ. ಅದು ಆ ಒಂದು ಅಲ್ಲಿಂದ ನಿಯರ್ ಕೋಲ್ ಫೀಲ್ಡ್ಸ್ ಹತ್ರ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ಸು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಲ್ ಫೀಲ್ಡ್ಸನ್ನು ಎಲ್ಲಿ ಕೋಲ್ ಫೀಲ್ಡ್ಸ್ ಜಾಸ್ತಿ ಸಿಗುತ್ತೋ ಅಲ್ಲಿ. ಅದಕ್ಕೆ ಹೇಳೋದು ಜರಿಯಾ, ಬೊಕೋರಾ ಆ ಪ್ಲೇಸಸಲ್ಲಿ ನೋಡಿ ಆಲ್ರೆಡಿ ದಟ್ ವಾಸ್ ಸ್ಟೀಲ್ ಇಂಡಸ್ಟ್ರಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸು ಇರುತ್ತೆ. ಓಕೆನಾ. ಇದು ಜಾರ್ಖಂಡ್ ವಾಸ್ ದ ಮೇಜರ್ ಕೋಲ್ ಪ್ರೊಡ್ಯೂಸಿಂಗ್ ಸ್ಟೇಟ್. ಓಕೆ, ನಾವು ಇಲ್ಲೊಂದು ಸಿಂಪಲ್ ಕೊಟ್ಟಿದ್ದೀನಿ. ಟೈಪ್ಸ್ ಆಫ್ ಕೋಲ್ ಅಂತ ಬಂದಾಗ ಆಂಥ್ರಾಸೈಟು, ಬಿಟುಮಿನಸ್ಸು, ಲಿಗ್ನೈಟು, ಪೀಟ್. ಇವು 4 ಟೈಪ್ಸ್ ಆಫ್ ಕೋಲ್ ಅಂತ ಕರೀತಾರೆ. ಎಕ್ಸಾಮಲ್ಲಿ ಈ ಸ್ಲೈಡು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಪ್ರಶ್ನೆ ಆದರೂ ಇದ್ದೇ ಇರುತ್ತೆ. ಇನ್ ಕೇಸ್ ಈ ಸ್ಲೈಡಲ್ಲಿ ಇಲ್ಲ ಅಂದರೆ, ಮಿಸ್ ಆಯಿತು ಅಂದರೆ ಈ ಸ್ಲೈಡಲ್ಲಿ 100% ನೋಡ್ಕೊಳ್ಬೇಕಾದ್ರೆ ಕ್ವಶನ್ಸು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇನ್ ಕೇಸ್ ಆಫ್ ಕೋಲಲ್ಲಿ ಬಂತು ಅಂದರೆ ಈ 2 ಸ್ಲೈಡಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತದೆ. ಫಸ್ಟ್ ಒನ್ ಯಾವ ಥರ ಕೇಳ್ಬೋದು ಪ್ರಶ್ನೆ ಅಂತೇಳಿದ್ರೆ, ಹಾರ್ಡ್ ಕೋಲ್ ಅಂತ ಯಾವುದನ್ನು ಕರೀತಾರೆ? ಸಾಫ್ಟ್ ಕೋಲ್ ಅಂತ ಯಾವುದನ್ನು ಕರೀತಾರೆ? ಬ್ರೌನ್ ಕೋಲನ್ನು ಯಾವುದನ್ನು ಕರೀತಾರೆ ಅಂತ ಕೇಳ್ಬೋದು. ಹಾರ್ಡ್ ಕೋಲ್ ಬಂದು ಆಂಥ್ರಾಸೈಟ್. ಓಕೆ, ಆಂಥ್ರಾಸೈಟ್ ಹೈಲಿ ಡಿಸೈರಬಲ್ ಫ್ಯೂಲ್ ಬಿಕಾಸ್ ಆಫ್ ಇಟ್ಸ್ ಹೈ ಹೀಟ್ ಕಂಟೆಂಟ್ ಆ್ಯಂಡ್ ಲೋ ಸಲ್ಫರ್ ಕಂಟೆಂಟ್ ಸಪ್ಲೈಸ್ ಟು ದ ಲಿಮಿಟೆಡ್ ಮೋಸ್ಟ್ ಏರಿಯಾಸ್. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಆಂಥ್ರಾಸೈಟು ಹಾರ್ಡ್ ಕೋಲ್ ಅಂದರೆ. ಸೆಕೆಂಡ್ ಒನ್ ಬಿಟುಮಿನಸ್ ಬಂದು ಸಾಫ್ಟ್ ಕೋಲ್ ಅಂತ ಕರೀತಾರೆ. ಇಟ್ ವಾಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಆಸ್ ಎ ಫ್ಯೂಲ್. ಇದನ್ನು ಫ್ಯೂಲ್ಗೋಸ್ಕರ ಬಳಸ್ತಾರೆ. ಬಿಕಾಸ್ ಆಫ್ ಇಟ್ಸ್ ಹೈ ಹೀಟ್ ಕಂಟೆಂಟ್ ಆ್ಯಂಡ್ ಲಾರ್ಜ್ ಸಪ್ಲೈಸ್ ನಾರ್ಮಲಿ ಆಸ್ ಎ ಹೈ ಸಲ್ಫರ್ ಕಂಟೆಂಟ್. ಓಕೆ, ಇದು ಸೆಕೆಂಡ್ ಒನ್ನು ಬಿಟುಮಿನಸ್ಸು. ಆ್ಯಂಡ್ ಥರ್ಡ್ ಒನ್ ಲಿಗ್ನೈಟ್. ಓಕೆನಾ, ಲಿಗ್ನೈಟು ಲೋ ಹೀಟ್ ಕಂಟೆಂಟ್, ಲೋ ಸಲ್ಫರ್ ಕಂಟೆಂಟ್, ಲಿಮಿಟೆಡ್ ಸಪ್ಲೈ ಇನ್ ಮೋಸ್ಟ್ ಏರಿಯಾಸ್. ಇದನ್ನು ಬ್ರೌನ್ ಕೋಲ್ ಅಂತ ಕರೀತಾರೆ. ಎಕ್ಸಾಮಲ್ಲಿ ಯಾವ ಥರ ಹೇಳ್ತಾರೆ ಅಂದರೆ, ಅರೇಂಜ್ ದ ಟೈಪ್ಸ್ ಆಫ್ ಕೋಲ್ ಇನ್ ಇನ್ಕ್ರೀಸಿಂಗ್ ಮಾಯಿಶ್ಚರ್ ಕಂಟೆಂಟ್ ಅಂತ ಕೇಳಿದರೆ, ಫಸ್ಟು ಆಂಥ್ರಾಸೈಟು, ಸೆಕೆಂಡ್ ಒನ್ನು ಬಿಟುಮಿನಸ್ಸು, ಥರ್ಡ್ ಒನ್ನು ಲಿಗ್ನೈಟು, 4ನೇದು ಪೀಟ್. ಇನ್ ಕೇಸ್ ಅರೇಂಜ್ ದ ಕೋಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಲ್ ಇನ್ಕ್ರೀಸಿಂಗ್ ಹೀಟ್ ಆ್ಯಂಡ್ ಕಾರ್ಬನ್ ಕಂಟೆಂಟ್ ಅಂತ ಕೇಳಿದಾಗ ಫಸ್ಟ್ ಒನ್ ಯಾವುದು? ಪೀಟ್. ಅದಕ್ಕಿಂತ ಹೀಟ್ ಜಾಸ್ತಿ ಪ್ರೆಷರ್ ಯಾವ್ದು ತಗೊಳುತ್ತೆ? ಲಿಗ್ನೈಟ್. ಅದಕ್ಕಿಂತ ಜಾಸ್ತಿ ಹೀಟ್ ಆ್ಯಂಡ್ ಪ್ರೆಷರ್ ಜಾಸ್ತಿ ಇದು ಮಾಡೋದು ಬಿಟುಮಿನಸ್. ಅದಕ್ಕಿಂತ ಜಾಸ್ತಿ ಆಂಥ್ರಾಸೈಟ್. ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್. ಓಕೆನಾ. ಪೀಟ್ ಬಂದು ಲಾಸ್ಟ್ ಪ್ಲೇಸ್.
ಲೋ ಈಟ್ ಕಂಟೆಂಟ್ ಇರುತ್ತೆ. ಐ ಈಟ್ ಕಂಟೆಂಟ್ ಯಾವುದು? ಆಂಥ್ರಾಸೈಟ್. ಫಸ್ಟ್ ಆಂಥ್ರಾಸೈಟು, ಸೆಕೆಂಡ್ ಬಿಟುಮಿನಸ್ಸು, ಥರ್ಡ್ ಒನ್ ಲಿಗ್ನೈಟು, ನಾಲ್ಕನೇದು ಪೀಟ್ ಕೋಲ್. ಆಂಥ್ರಾಸೈಟ್ ಹಾರ್ಡ್ ಕೋಲು, ಬಿಟುಮಿನಸ್ಸು ಸಾಫ್ಟ್ ಕೋಲು, ಲಿಗ್ನೈಟು ಬ್ರೌನ್ ಕೋಲು, ಪೀಟ್ ಬಂದು ಇಟ್ ವಾಸ್ ಪಾರ್ಷಿಯಲಿ ಡಿಕೇಡ್ ಪ್ಲಾಂಟ್ ಮ್ಯಾಟರ್ ಇನ್ ಸ್ವಾಂಪಿ ಅಂಡ್ ಬಾಕ್ಸ್. ಲೋ ಈಟ್ ಕಂಟೆಂಟ್. ಓಕೆ, ತುಂಬ ಲೋ ಈಟ್ ಕಂಟೆಂಟ್ ಇರೋದು ಯಾವುದಕ್ಕೆ? ಪೀಟ್ಗೆ. ಓಕೆನಾ? ಆ್ಯಂಡ್ ಇಲ್ಲಿ ಕೆಲವೊಂದು ಪ್ಲೇಸಸ್ಸನ್ನು ಕೊಟ್ಟಿದ್ದೀನಿ. ದಟ್ ವಾಸ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ಸು. ಫಾರ್ ಎಕ್ಸಾಂಪಲ್ ಕೋಲ್ ಫೀಲ್ಡ್ಸು, ಕೋಲ್ ಮೈನ್ಸು, ಆಯಿಲ್ ಫೀಲ್ಡ್ಸು, ನ್ಯಾಚುರಲ್ ರಿಸೋರ್ಸಸ್ಸು ಇವುಗಳನ್ನು ಕೊಟ್ಟಿದ್ದೀನಿ. ಕೋಲ್ ಫೀಲ್ಡ್ಸನ್ನು ನೋಡಿ, ಈ ಥರ ಮಾರ್ಕ್ ಇದೆಯಲ್ಲ, ಸೊ ಇದು ಕೋಲ್ ಫೀಲ್ಡ್ಸ್. ಎಲ್ಲೆಲ್ಲಿ ಜಾಸ್ತಿ ಕಂಡು ಬರುತ್ತೆ ನೋಡ್ಬೋದು. ಬಕೋರಾ, ಜರಿಯಾ, ರಾಣಿಗಂಜ್, ಓಕೆ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕೋಲ್ ಫೀಲ್ಡ್ಸು. ಕೊರ್ಬಾ, ಅವಾಗಲೇ ಹೇಳಿದೆ ನಾನು ಪ್ಲೇಸನ್ನು. ಸಿಂಗರುಲಿ, ಕೊರ್ಬಾ, ತೈಚೇರ್, ಓಕೆನಾ, ಇವೆಲ್ಲನೂ ಕೋಲ್ ಮೈನ್ಸ್. ಕೋಲ್ ಮೈನ್ಸ್ ಮತ್ತೆ ಎಲ್ಲಿ ನೋಡಿ ಕೋಲ್ ಫೀಲ್ಡ್ಸ್ ಇದಾವೋ ಅಲ್ಲೆಲ್ಲ ಕೋಲ್ ಮೈನ್ಸು ಸ್ಟಾರ್ಟ್ ಆಗಿದೆ. ಐ ಮೀನ್ ದಟ್ ವಾಸ್ ಏರಿಯಾಸು. ಒಡಿಸ್ಸಾ, ಜಾರ್ಖಂಡು, ವೆಸ್ಟ್ ಬೆಂಗಾಲು ಈ ಪಾರ್ಟಲ್ಲಿ ಜಾಸ್ತಿ ಕಂಡು ಬರೋದು. ಇದೆಲ್ಲ ಕೂಡ ಗೋಂಡ್ವಾನಾ ಲ್ಯಾಂಡು. ಓಕೆ, ಇದು ಟರ್ಷರಿ ಕೋಲ್. ಮೇಲೆ ಬರೋದು ನಾರ್ತ್ ವೆಸ್ಟು, ಜಮ್ಮು ಕಾಶ್ಮೀರು ಈ ಪಾರ್ಟ್ಸ್ ಎಲ್ಲ ಕೂಡ ಟರ್ಷರಿ ಕೋಲ್ ಬರುತ್ತೆ. ಇಲ್ಲಿ ಹೇಳ್ತೀನಿ ಯಾವುದು ಏನು ಅಂತ ಹೇಳ್ಬಿಟ್ಟು ಕೋಲ್ ಮೈನ್ಸ್ ಬಂದಾಗ ನೋಡೋಣ. ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಯಾವ ಒಂದು ಸೋರ್ಸಿಂದ ಸಿಗ್ತಾ ಇದೆ ಅಂದರೆ ಕೋಲ್. 59% ಏನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ಲ, 59% ಕೋಲ್. ಅದಕ್ಕೆ ಕೋಲ್ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಹೈಡ್ರೋ ಎಲೆಕ್ಟ್ರಿಸಿಟಿ, ನೀರಿನ ಮುಖಾಂತರ. ನೆಕ್ಸ್ಟ್ ಒನ್ ಥರ್ಡ್ ಒನ್ನು ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ಸು. ಓಕೆ, ಫೋರ್ತ್ ಒನ್ನು ನ್ಯಾಚುರಲ್ ಗ್ಯಾಸು. ಫಿಫ್ತ್ ಒನ್ ನ್ಯೂಕ್ಲಿಯರು, ಲಾಸ್ಟ್ ಒನ್ನು ಆಯಿಲಿಂದ. ಓಕೆನಾ? ಇಷ್ಟು. ಇದನ್ನು ಅರೇಂಜಿಂಗ್ ಮತ್ತು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದಾಗ ನೋಡ್ಕೊಳ್ಳಿ. ಕೋಲ್ 59%, ಹೈಡ್ರೋ ಎಲೆಕ್ಟ್ರಿಸಿಟಿ 17%, ರಿನ್ಯೂವೇಬಲ್ ಎನರ್ಜಿ 12%, ನ್ಯಾಚುರಲ್ ಗ್ಯಾಸ್ 9%, ನ್ಯೂಕ್ಲಿಯರ್ 2% ಅಂಡ್ ಆಯಿಲ್ 1%. ಕೋಲ್ ಮೈನ್ಸ್ ಇನ್ ಇಂಡಿಯಾ, ಈ ಚಾರ್ಟನ್ನು ನೋಡ್ಕೊಳ್ಳಿ ಎಲ್ಲೆಲ್ಲಿ ಬರುತ್ತೆ ಅಂತ. ಪ್ಲೇಸಸ್ಸನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲು ಜರಿಯಾ, ಧನೋಬಾದ್, ಬೊಕೋರಾ, ಜಯಂತಿ, ಗೊಡ್ಡಾ. ದಿ ಪ್ಲೇಸಸ್ ಆರ್ ರೀಸೆಂಟ್ಲಿ ಇನ್ ನ್ಯೂಸ್ ರಿಲೇಟೆಡ್ ಟು ಏನಕ್ಕೆ? ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಎನರ್ಜಿ, ಎನರ್ಜಿ, ಕೋಲ್ ಡೆಪಾಸಿಟ್ಸ್, ಕಾಪರ್ ಡೆಪಾಸಿಟ್ಸ್, ಅಥವಾ ಇನ್ನೊಂದು ಸೇರಿಸ್ಬಿಟ್ಟಿರ್ತಾರೆ. ಓಕೆನಾ? ಕೋಲ್ ಡೆಪಾಸಿಟ್ಸ್ಗೆ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಯಾವ್ದ್ಯಾವುದು? ಕರ್ಬರಿ, ಜರಿಯಾ, ಧನಬಾದ್, ಬೊಕಾರಾ. ಈ ಒಂದು ಸ್ಲೈಡನ್ನು ನೋಡಿಕೊಂಡ್ರೆ ಸಾಕು. ಧನಬಾದ್ ಇಸ್ ದ ಒನ್ ಆಫ್ ದ ಓಲ್ಡೆಸ್ಟ್ ಇನ್ ಜಾರ್ಖಂಡ್ ಅಂಡ್ ರಿಚೆಸ್ಟ್ ಕೋಲ್ ಫೀಲ್ಡ್ಸ್ ಇನ್ ಇಂಡಿಯಾ. ಓಕೆನಾ? ಯಾವುದು? ಧನಬಾದ್. ದ ಪ್ಲೇಸ್ ವಿಚ್ ವಾಸ್ ಓಲ್ಡೆಸ್ಟ್ ಇನ್ ಜಾರ್ಖಂಡ್ ಅಂಡ್ ರಿಚೆಸ್ಟ್ ಇನ್ ಕೋಲ್ ಫೀಲ್ಡ್ಸ್. ಇಟ್ ಈಸ್ ಸ್ಟೋರ್ ಹೌಸ್ ಆಫ್ ದ ಬೆಸ್ಟ್ ಮೆಟಲರ್ಜಿಕಲ್ ಕೋಲ್. ಕುಕಿಂಗ್ ಕೋಲ್ಗೆ ಈ ಒಂದು ಧನಬಾದಲ್ಲಿ ಕುಕಿಂಗ್ ಕೋಲು ತುಂಬ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್, ಅದು ಬಿಟ್ಟು ವೆಸ್ಟ್ ಬೆಂಗಾಲ್ ರಾಣಿಗಂಜ್ ಕೋಲ್ ಫೀಲ್ಡ್ ಎಲ್ಲಿ ಬರುತ್ತೆ? ಡಾರ್ಜಿಲಿಂಗ್ ಹತ್ರ ಬರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟು. ಛತ್ತೀಸ್ಗಢ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಗೋಂಡ್ವಾನಾ ಕೋಲ್ ಫೀಲ್ಡ್ಸ್ ಇವೆಲ್ಲನು. ಗೋಂಡ್ವಾನಾನ ಅಥವಾ ಟರ್ಷರಿನ ಅಂತ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಒನ್ ಹಿಮಗಿರಿ, ತಲ್ಚೇರ್, ರಾಂಪುರ್ ಇವೆಲ್ಲ ಕೂಡ ಒಡಿಸ್ಸಾಗೆ ಸೇರುವಂಥದ್ದು. ತಲ್ಚೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತಲ್ಚೇರ್ ರ್ಯಾಂಕ್ಸ್ ಸೆಕೆಂಡ್ ರಿಸರ್ವ್ ಆಫ್ಟರ್ ರಾಣಿಗಂಜ್. ಓಕೆನಾ? ತಲ್ಚೇರ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು. ಓಕೆನಾ? ಯಾಕೆ ಅಂದರೆ ಥರ್ಮಲ್ ಪವರ್ ಪ್ಲಾಂಟ್ಸು ಜಾಸ್ತಿ ಅಲ್ಲೇ ಕಂಡು ಬರೋದು. ಸೊ ಅದರಿಂದ ತಲ್ಚೇರ್ ನೋಡ್ಕೋಬೇಕು. ಅದಾದಮೇಲೆ ಅದರ್ ಪ್ಲೇಸಸ್ಸು ಮಧ್ಯಪ್ರದೇಶಲ್ಲಿದೆ, ಮೇಘಾಲಯದಲ್ಲಿದ್ದಾವೆ. ಮೇಘಾಲಯ ಅಂದ ತಕ್ಷಣ ಟರ್ಷರಿ ಕೋಲ್ ಫೀಲ್ಡ್. ಎಲ್ಲೆಲ್ಲಿ ಟರ್ಷರಿ ಕೋಲ್ ಫೀಲ್ಡ್ ಇದೆಯೋ ಅಲ್ಲೆಲ್ಲೇ ಮೆನ್ಷನ್ ಮಾಡಿದ್ದೀನಿ. ಅಸ್ಸಾಮಲ್ಲಿ ಟರ್ಷರಿ, ಮೇಘಾಲಯದಲ್ಲಿ ಟರ್ಷರಿ ಕೋಲ್ ಫೀಲ್ಡ್ ಬರುತ್ತೆ. ಮಧ್ಯಪ್ರದೇಶಲ್ಲಿ ಗೋಂಡ್ವಾನಾ ಅಂಡ್ ಸಿಂಗುರುಲಿ ಇಸ್ ದ ಲಾರ್ಜೆಸ್ಟ್ ಕೋಲ್ ಫೀಲ್ಡ್ ಇನ್ ಮಧ್ಯಪ್ರದೇಶ್. ಓಕೆ, ಸಿಂಗುರುಲಿ ಇಸ್ ದ ಲಾರ್ಜೆಸ್ಟ್ ಕೋಲ್ ಫೀಲ್ಡ್ ಇನ್ ಮಧ್ಯಪ್ರದೇಶ್. ಅಂಡ್ ಮಹಾರಾಷ್ಟ್ರ ಗೋಂಡ್ವಾನಾ, ತಮಿಳ್ನಾಡು ಟರ್ಷರಿ ಕೋಲ್ ಫೀಲ್ಡ್. ಓಕೆ, ದೆನ್ ತೆಲಂಗಾಣ, ಆಂಧ್ರ ಪ್ರದೇಶ್ ಗೋಂಡ್ವಾನಾ ಕೋಲ್ ಫೀಲ್ಡ್. ಓಕೆನಾ? ಇದನ್ನು ನೋಡ್ಕೊಳ್ಳಿ. ಗೋಂಡ್ವಾನಾ ಯಾವುದು? ಟರ್ಷರಿ ಕೋಲ್ ಫೀಲ್ಡ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ಕೋಲ್ ಫೀಲ್ಡ್ ಬಗ್ಗೆ ಇರುವಂಥ ಟಾಪಿಕ್ಕು. ನೆಕ್ಸ್ಟ್ ಒನ್ ಐರನ್ ಓರ್. ಐರನ್ ಓರಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಐರನ್ ಓರ್ ಇನ್ ಇಂಡಿಯಾ. ಐರನ್ ಓರ್ ಇನ್ ಒಡಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ, ಕರ್ನಾಟಕ ಅಂಡ್ ಅದರ್ ಸ್ಟೇಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಸ್ಟೇಟ್ಸಲ್ಲಿ ಸಿಗುತ್ತೆ ಅಂತ. ಸೇಮ್ ನಾವು ಕೋಲಲ್ಲಿ ನಾವೇನು ಆಂಥ್ರಾಸೈಟು, ಬಿಟುಮಿನಸ್ಸು, ಲಿಗ್ನೈಟು ಮತ್ತು ಪೀಟ್, ನಾವು ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಲನ್ನು ನೋಡಿದ್ರು. ಸೊ ಅದೇ ಥರ ಇಲ್ಲಿ ಐರನ್ ಓರ್ ಅಂತ ಬಂದಾಗ ಎಮಾಟೈಟ್, ಮ್ಯಾಗ್ನಟೈಟ್, ಲಿಮೋನೈಟ್, ಸೈಡರೈಟ್ ಇದೇನು ಅಂತೇಳಿ ಅಂದರೆ ಐರನ್ ಕಂಟೆಂಟು ಎಷ್ಟು ಪ್ರಮಾಣ ಇದೆಯೋ ಆ ಬೇಸ್ ಮೇಲೆ ಇವುಗಳನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಎಮಾಟೈಟ್ ಬಂದು ಬೆಸ್ಟ್ ಕ್ವಾಲಿಟಿ ಐರನ್ ಓರ್ ಅಂದರೆ ರೆಡ್ ಕಲರ್ ಇರುತ್ತೆ. ಇದು 70% ಆಫ್ ಐರನ್ ಓರು ಇದರಲ್ಲಿ ಇರುತ್ತೆ, ಮೆಟಾಲಿಕ್ ಕಂಟೆಂಟ್ ಇರುತ್ತೆ. ಯಾವುದರಲ್ಲಿ? ಎಮಾಟೈಟ್. ನಿಮ್ಗೇನಾದರೂ ಎಕ್ಸಾಮಲ್ಲಿ ಅರೇಂಜ್ ದ
ಐರನ್ ಡಿಫ್ರೆಂಟ್ ಐರನ್ ಓರ್ಸ್ ಇನ್ ದ ಬೇಸ್ಡ್ ಆನ್ ದ ಕ್ವಾಲಿಟಿ ಅಂತ ಬಂದಾಗ ಎಮಾಟೈಟ್ ಫಸ್ಟ್ ಪ್ಲೇಸು, ಸೆಕೆಂಡ್ ಒನ್ ಮ್ಯಾಗ್ನೆಟೈಟ್ ಬರುತ್ತೆ, ಥರ್ಡ್ ಒನ್ ಲಿಮೋನೈಟು, ಲಾಸ್ಟ್ ಒನ್ ಸೈಡರೈಟ್. ಇದು ಅರೇಂಜ್ಮೆಂಟ್ ಎಮಾಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸೈಡರೈಟ್. ಮತ್ತೆ ಎಮಾಟೈಟು ಎಲ್ಲೆಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಧಾರವಾಡ ಅಂಡ್ ಕಡಪ ರಾಕ್ ಸಿಸ್ಟಮ್. ಧಾರವಾಡ ದಟ್ ವಾಸ್ ಪಾರ್ಟ್ ಆಫ್ ಕರ್ನಾಟಕ, ಆ ಒಂದು ರೀಜನ್ನು. ಮತ್ತೆ ಕಡಪ ರಾಕ್ ಸಿಸ್ಟಮ್ ಅಲ್ಲಿ ಸಿಗುತ್ತೆ. ಅಂಡ್ 80% ಆಫ್ ದ ಎಮಾಟೈಟ್ ರಿಸರ್ವ್ಸ್ ಇನ್ ಒಡಿಸ್ಸಾ, ಜಾರ್ಖಂಡ್, ಆಂಧ್ರ ಪ್ರದೇಶ, ಛತ್ತೀಸ್ಗಢ. 80% ಎಮಾಟೈಟು ಅಲ್ಲೇ ಸಿಗೋದು. ಕ್ವಾಲಿಟಿ ಅಂತ ಇರುವಂತ ಒಂದು ಟೈಪ್ ಆಫ್ ಐರನ್ ಓರ್. ಅದು ಬಿಟ್ಟರೆ ವೆಸ್ಟರ್ನ್ ಸೆಕ್ಷನ್ ಅಲ್ಲಿ ಕರ್ನಾಟಕ ವಾಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ. ಓಕೆ, ಇಲ್ಲೂ ಕೂಡ ಎಮಾಟೈಟು ಸಿಗುತ್ತೆ. ನೆಕ್ಸ್ಟ್ ಒನ್ ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್ ಬಂದು ಬ್ಲ್ಯಾಕ್ ಓರ್ ಅಂತ ಕರೀತಾರೆ. ರೆಡ್ಡಿಶ್ ಓರ್ ಬಂದ್ಬಿಟ್ಟು ಯಾವುದು ಎಮಾಟೈಟು. ಬ್ಲ್ಯಾಕ್ ಓರ್ ಬಂದ್ಬಿಟ್ಟು ಕಪ್ಪಗಿರುತ್ತೆ ಇದು ಮ್ಯಾಗ್ನೆಟೈಟು. ಯಾಕೆ ಅಂದರೆ ಮ್ಯಾಗ್ನೆಟ್ ದಟ್ ವಾಸ್ ಐರನ್ ಕಂಟೆಂಟು 60 to 70% ಆಫ್ ದ ಮೆಟಾಲಿಕ್ ಕಂಟೆಂಟ್ ಇರುತ್ತೆ. ಇದು ಕೂಡ ಧಾರವಾಡ ಮತ್ತು ಕಡಪ ಸಿಸ್ಟಮ್. ಮ್ಯಾಗ್ನೆಟಿಕ್ ಕ್ವಾಲಿಟಿ ಜಾಸ್ತಿ ಇರೋವಂಥದ್ದು. ಆ್ಯಂಡ್ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ರಾಜಸ್ಥಾನ್, ತಮಿಳ್ನಾಡು ಆ್ಯಂಡ್ ಕೇರಳ. ಇಷ್ಟು ಕಡೆನೂ ಮ್ಯಾಗ್ನೆಟೈಟ್ ಸಿಗುತ್ತೆ. ಲಿಮೋನೈಟ್ ಬಂದ್ಬಿಟ್ಟು ಇನ್ಫೀರಿಯರ್, ಇದು ಸುಪೀರಿಯರ್ ಅಲ್ಲ, ಇನ್ಫೀರಿಯರ್ ಅಂದರೆ ಕ್ವಾಲಿಟಿ ತುಂಬ ಕಮ್ಮಿ ಇರುತ್ತೆ. ಈ ಒಂದು ಓರು ಜನರಲ್ ಆಗಿ ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಎಮಾಟೈಟ್ ರೆಡ್ ಕಲರು, ಮ್ಯಾಗ್ನೆಟೈಟು ಬ್ಲ್ಯಾಕ್ ಕಲರ್ ಇರುತ್ತೆ. ಆ್ಯಂಡ್ ಲಿಮೋನೈಟ್ ಬಂದ್ಬಿಟ್ಟು ಯೆಲ್ಲೋ ಇನ್ ಕಲರ್. 40 to 60% ಆಫ್ ದ ಐರನ್ ಮೆಟಲ್ ಇರುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ರಾಣಿಗಂಜ್ ಕೋಲ್ ಫೀಲ್ಡ್ಸು, ಗರ್ವಾಲ ಉತ್ತರಾಖಂಡ್, ಮತ್ತು ಮಿರ್ಜಾಪುರ್ ಉತ್ತರ ಪ್ರದೇಶ, ಕಾಂಗ್ರಾ ವ್ಯಾಲಿ ಇನ್ ಹಿಮಾಚಲ್ ಪ್ರದೇಶ. ಅಡ್ವಾಂಟೇಜ್ ಏನು ಗೊತ್ತಾ, ಓಪನ್ ಕ್ಯಾಸ್ಟ್ ಮೈನಿಂಗ್, ಈಸಿ ಆ್ಯಂಡ್ ಚೀಪ್ ಮೈನಿಂಗ್ ಇದು. ಓಕೆನಾ, ಲಿಮೋನೈಟ್ ಬಂದು ಈಸಿ ಮತ್ತು ಚೀಪ್ ಮೈನಿಂಗ್ ಆಗಿರುತ್ತೆ. ಸೊ ಆ ಕಾರಣದಿಂದ ಇದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ನೆಕ್ಸ್ಟ್ ಒನ್ ಸೈಡರೈಟ್, ಅದು ಕೂಡ ಅಷ್ಟೇ. ಇದನ್ನು ಐರನ್ ಕಾರ್ಬೋನೇಟ್ ಅಂತ ಕರೀತಾರೆ. ಇನ್ಫೀರಿಯರ್ ಕ್ವಾಲಿಟಿ, ಲೆಸ್ ದೆನ್ 40% ಆಫ್ ಐರನ್ ಇರುತ್ತೆ. ಓಕೆನಾ, ಅದು 40% ಐರನ್ನು ಇರುತ್ತೆ ಅಷ್ಟೇ ಇದರಲ್ಲಿ. ಇಟ್ ಕಂಟೈನ್ಸ್ ಮೆನಿ ಇಂಪ್ಯೂರಿಟೀಸ್, ದಟ್ ವಾಸ್ ಮೈನಿಂಗ್ ಈಸ್ ನಾಟ್ ಎಕನಾಮಿಕಲಿ ವಯಬಲ್. ಓಕೆ, ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಐರನ್ ಕಂಟೆಂಟ್ ಕಮ್ಮಿ ಇದೆ ಅಂತ ಹೇಳಿದಾಗ ಅದಕ್ಕೆ ಎಕನಾಮಿಕಲಿ ಅಷ್ಟೊಂದು ಎಫರ್ಟ್ ಹಾಕಿ ಅದನ್ನು ಪ್ರೊಸೆಸ್ಗೆ ಯೂಸ್ ಮಾಡೋಕ್ಕೆ, ಐರನ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆನಾ, ಯಾಕಂದರೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಪ್ರಪಂಚದಲ್ಲಿ ಲಾರ್ಜೆಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಐರನ್ ಓರ್ ಇರುವಂಥ ಕಂಟ್ರಿ ಯಾವುದು ಲಾರ್ಜೆಸ್ಟ್ ಅಂತ ಬಂದಾಗ ಆಸ್ಟ್ರೇಲಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್. ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್ ಇನ್ ದ ವರ್ಲ್ಡ್. ಎಷ್ಟು ಪರ್ಸೆಂಟು? 37.6% ಇನ್ ದ ಗ್ಲೋಬಲ್ ಪ್ರೊಡಕ್ಷನ್. ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಓರ್ ಮ್ಯಾಗ್ನೆಟೈಟ್ ಈಸ್ ಅನ್ ಐರನ್ ಕಂಟೆಂಟ್ ಆಫ್ 70%. ಓಕೆನಾ. ದೆನ್ ಕರ್ನಾಟಕದಲ್ಲಿ ಅಂತ ಇಂಡಿಯಾದಲ್ಲಿ ಅಂತ ಬಂದಾಗ ಒಡಿಸ್ಸಾ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್ ಇನ್ ಇಂಡಿಯಾ. ಒಂದು ವರ್ಡ್ ನೋಡ್ಕೋಬೇಕು, ಎರಡನೇದು ಕರ್ನಾಟಕದ್ದು. ಇನ್ ಕೇಸ್ ಕರ್ನಾಟಕ ಇದ್ರೆ ಇಂಪಾರ್ಟೆನ್ಸ್ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಟೇಟು ಜಾಸ್ತಿ ಪ್ರೊಡ್ಯೂಸರ್ ಇದ್ರೆ ಅದು. ಓಕೆನಾ, ಕರ್ನಾಟಕ ಎಷ್ಟನೇ ಪ್ಲೇಸ್ ಅಂತ ನೋಡ್ಕೋಬೇಕು. ಒಡಿಸ್ಸಾ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್. ಓಕೆನಾ, ಮತ್ತೆ ಅಂಡ್ ಇಟ್ ಅಕೌಂಟಿಂಗ್ 1/2 ಆಫ್ ದ ಕಂಟ್ರಿ ಪ್ರೊಡಕ್ಷನ್. ಓಕೆ, 1/2 ಅಂತ ಹೇಳಿದ್ರೆ ಒಂದೂವರೆ, ಲೈಕ್ ಅರ್ಧ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಮೋರ್ ದೆನ್ 50% ಆಫ್ ದ ಪ್ರೊಡಕ್ಷನ್ ಬಂದ್ಬಿಟ್ಟು ಯಾರಿಂದ ಆಗ್ತಾ ಇದೆ? ಇವರಿಂದ, ಒಡಿಸ್ಸಾದಿಂದ. ಒಡಿಸ್ಸಾ ಕಂಟ್ರಿನೇ ಅಷ್ಟೊಂದು ಐರನ್ ಓರನ್ನು ಕೊಡ್ತಾ ಇದೆ. ಇನ್ 2023-24 ಒಡಿಸ್ಸಾ ಹ್ಯಾಸ್ ಪ್ರೊಡ್ಯೂಸ್ಡ್ 54% ಆಫ್ ಐರನ್ ಓರ್, ಇಂಡಿಯನ್ ಐರನ್ ಓರ್, ಫಾಲೋಡ್ ಬೈ ಕರ್ನಾಟಕ 16%, ಛತ್ತೀಸ್ಗಢ 15%. ಓಕೆನಾ, ಸೊ ಇದು ಪ್ರೊಡಕ್ಷನ್ ಪರ್ಸೆಂಟೇಜ್ ಆಫ್ ದ ಐರನ್ ಓರ್. ಐರನ್ ಓರ್ ಇನ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ? ಫಾರ್ ಎಕ್ಸಾಂಪಲ್ ಕೆಮ್ಮಣ್ಣಗುಂಡಿ, ಬಾಬಾ ಬುಡನ್ ಹಿಲ್ಸ್ ಅಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ಮತ್ತೆ ಸಂಡೂರು, ಹೊಸಪೇಟೆ, ಬಳ್ಳಾರಿಯಲ್ಲಿ ಇವೆರಡೂ ಕಡೆ ಐರನ್ ಓರು ಜಾಸ್ತಿ ಕಂಡು ಬರುವಂಥ ಐರನ್ ಡೆಪಾಸಿಟ್ಸ್, ಹೈ ಗ್ರೇಡ್ ಓರ್ ಡೆಪಾಸಿಟ್ಸ್. ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ, ಇಯರ್ ಸಮ್ ಆಫ್ ದ ಮೇಜರ್ ಮಿನರಲ್ಸ್ ಲೀಸ್ ಹೋಲ್ಡರ್ಸ್ ಇನ್ ಕರ್ನಾಟಕ: ಶ್ರೀ ನಂದಿ ಮೈನಿಂಗ್ ಕಂಪನಿ ಬಾಗಲಕೋಟೆ, ದಾಲ್ಮಿಯಾ ಸಿಮೆಂಟ್ ಭಾರತ್ ಲಿಮಿಟೆಡ್ ದಟ್ ವಾಸ್ ಬೆಲ್ಗಾಂ ಡಿಸ್ಟಿಕ್ ಅಲ್ಲಿ, JSW ಸ್ಟೀಲ್ ಲಿಮಿಟೆಡ್ ಬಳ್ಳಾರಿ. ಇವೆಲ್ಲ ಕರ್ನಾಟಕದಲ್ಲಿರುವಂಥದ್ದು. ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಕೇಳ್ಬೋದು. ಐರನ್ ಓರ್ ಇಂಡಸ್ಟ್ರೀಸ್ ಅಂತ ಬಂದಾಗ, ಮಿನರಲ್ ಲೀಸ್ ಹೋಲ್ಡರ್ಸ್ ಯಾರ್ಯಾರು ಬಂದಾಗ, ನಂದಿ ಮೈನಿಂಗ್ ಕಂಪನಿ ಬಾಗಲಕೋಟೆ, ದಾಲ್ಮಿಯಾ ದಟ್ ವಾಸ್ ಬೆಲ್ಗಾಂ ಆ್ಯಂಡ್ JSW ಸ್ಟೀಲ್ ಲಿಮಿಟೆಡ್ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಮತ್ತೆ ಐರನ್ ಓರು ರಿಚ್ ಆಗಿ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ ಅಂದಾಗ ಜಾರ್ಖಂಡ್, ಹಜಾರಿಬಾಗ್, ಶಿಂಗ್ಭೂಮ್. ಓಕೆ, ನೆಕ್ಸ್ಟ್ ಒನ್ ಒಡಿಸ್ಸಾದಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಪ್ಲೇಸಸ್ ಅಂತ ಇದೆ, ಬಾದಾಂಪುರ್ ಮತ್ತೆ ಅದರ್ ಪ್ಲೇಸಸ್ ಇದೆ. ಕರ್ನಾಟಕ ಇದು ವೆರಿ ವೆರಿ ಇಂಪಾರ್ಟೆಂಟು. ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಕೆಮ್ಮಣ್ಣಗುಂಡಿ, ಕುದುರೆಮುಖ ಮೈನ್ಸ್. ಇಷ್ಟು ಕೂಡ ಕರ್ನಾಟಕದಲ್ಲಿ ಐರನ್ ಓರ್ಸು ಸಿಗುವಂಥ ಪ್ಲೇಸಸ್ಸು. ಓಕೆ, ನೆಕ್ಸ್ಟ್ ಛತ್ತೀಸ್ಗಢಲ್ಲಿ ಯಾವ್ಯಾವ ಇದಾವೆ ಪ್ಲೇಸಸ್ ನೋಡ್ಕೊಳ್ಳಿ. ಮಹಾರಾಷ್ಟ್ರ, ರತ್ನಗಿರಿ, ಆಂಧ್ರ ಪ್ರದೇಶ, ಕರ್ನೂಲು, ಅನಂತಪುರ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಐರನ್ ಓರ್ಸ್ ಇನ್
ಇಂಡಿಯಾ. ಕರ್ನಾಟಕದಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದು ಇಂಪಾರ್ಟೆಂಟು, ಐರನ್ ಓರ್ಸು ಸಿಗುವಂಥ ಪ್ಲೇಸಸ್ ಬಳ್ಳಾರಿ ಮತ್ತು ಚಿಕ್ಕಮಂಗ್ಳೂರು. ಓಕೆ, ಗ್ಲೋಬಲ್ ಪ್ರೊಡಕ್ಷನ್ ಅಂತ ಬಂದಾಗ ಆಲ್ರೆಡಿ ಹೇಳಿದೆ ನಾನು, ದಟ್ ವಾಸ್ ಇಲ್ಲಿ ಹೈಯೆಸ್ಟ್ ಲೀಡಿಂಗ್ ಪ್ರೊಡ್ಯೂಸರ್ ಯಾರು ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಸೊ ಆಸ್ಟ್ರೇಲಿಯಾ ವಾಸ್ ದ ಲಾರ್ಜ್ ಪ್ರೊಡ್ಯೂಸರು. ಅದು ಬಿಟ್ಟು ಎಕ್ಸ್ಪೋರ್ಟರ್ ಇಂಪೋರ್ಟರ್ ಅಂತ ಬಂದಾಗ ಇಲ್ಲಿ ಚೀನಾ ದೇರ್ ಇಸ್ ಎ ಲಾರ್ಜ್ ಐರನ್ ಓರ್ ರಿಸರ್ವ್ಸ್ ಇದೆ, ಬಟ್ ಆಸ್ಟ್ರೇಲಿಯಾ ವಾಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಇದ್ದಾವೆ. ಆಸ್ಟ್ರೇಲಿಯಾ ಈಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ಐರನ್ ಓರ್. ಇಟ್ಸ್ ರಿಸರ್ವ್ಸ್ ಫೌಂಡ್ ಇನ್ ವೆಸ್ಟರ್ನ್ ಆಸ್ಟ್ರೇಲಿಯಾ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಪಾರ್ಟಲ್ಲಿ ಬರುತ್ತೆ, ವೆಸ್ಟರ್ನ್ ಆಸ್ಟ್ರೇಲಿಯಾ ಕಡೆ ಬರುತ್ತೆ. ಅಂಡ್ ಸೌತ್ ಅಮೆರಿಕಾ, ಬ್ರೆಜಿಲ್ ಇಸ್ ದ ಲಾರ್ಜೆಸ್ಟ್ ರಿಸರ್ವ್ಸ್ ಇದಾವೆ. ಅದು ಬಿಟ್ಟು ಬೇರೆ ಬೇರೆ ಪ್ಲೇಸಸ್ ಇದೆ, ಆಸ್ಟ್ರೇಲಿಯಾದಲ್ಲಿದೆ. ಓಕೆ, ಕರ್ಚ್ ರೀಜನ್ನು, ಉರಾಲ್ ಮೌಂಟೇನ್ಸು, ಇಂಪಾರ್ಟೆಂಟ್ ಐರನ್ ಓರ್ ಮೈನ್ಸ್ ಇದಾವೆ. ಯುರೋಪು, ಸ್ವೀಡನ್ನು, ಫ್ರಾನ್ಸ್ ಆ ಮೇಜರ್ ರಿಸರ್ವ್ಸು. ರೈನ್ ವ್ಯಾಲಿ ಜರ್ಮನಿಯಲ್ಲಿ. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ದ ರೈನ್ ವ್ಯಾಲಿ ರಿಲೇಟೆಡ್ ಟು ಯಾವ ಒಂದು ಕಂಟ್ರಿ ಬರುತ್ತೆ ಅಂತಾರೆ, ಜರ್ಮನಿ. ಓಕೆ, ಸೇಮ್ ಥಿಂಗು ಕರ್ಚ್ ಪೆನಿನ್ಸುಲಾ ಎಲ್ಲಿ ಬರುತ್ತೆ, ಏನಕ್ಕೆ ಅಂತ ಹೇಳಿದ್ರೆ ಕರ್ಚ್ ಪೆನಿನ್ಸುಲಾ ವಾಸ್ ಇಂಪಾರ್ಟೆಂಟ್ ಫಾರ್ ಐರನ್ ಓರ್. ಓಕೆ, ಐರನ್ ಓರ್ಗೆ ಇಂಪಾರ್ಟೆಂಟು, ರಷ್ಯಾದಲ್ಲಿ ಕಂಡು ಬರ್ತದೆ. ಸೇಮ್ ಥಿಂಗು ಅಮೆರಿಕಾದಲ್ಲಿ ಗ್ರೇಟ್ ಲೇಕ್ಸ್ ಇದೆಲ್ಲಿ ಬರುತ್ತೆ, ಕೆನಡಾ ಮತ್ತು ಅಮೆರಿಕಾ ಗ್ರೇಟ್ ಲೇಕ್ಸ್ ಬರುತ್ತೆ. ದಟ್ ವಾಸ್ ಒಂಟೇರಿಯಾ, ಮಿಚಗಾನ್, ಕೆಲವೊಂದು ಲೇಕ್ಸ್ ಇದಾವೆ, ಅವು ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೇಳ್ತಾರೆ. ಲೇಕ್ ಊರಿ ಅವೆಲ್ಲ ಬರುತ್ತೆ. ನೆಕ್ಸ್ಟ್ ಒನ್ ಪೆಟ್ರೋಲಿಯಂ. ಇದು ಪೆಟ್ರೋಲಿಯಂ ಅಲ್ಲಿ ಬಂದಾಗ ಇಟ್ ವಾಸ್ ಫೌಂಡ್ ಇನ್ ಸೆಡಿಮೆಂಟ್ರಿ ಬೇಸಿನ್ಸು. ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸಿಂಕ್ಲೈನ್ಸ್, ಆಂಟಿಕ್ಲೈನ್ಸ್ ಅಂತ ಕರೀತಾರೆ. ಸಿಂಕ್ಲೈನ್ಸ್ ಅಂದರೆ ಬೆಂಡ್ ಆಗಿರೋದು, ಆಂಟಿಕ್ಲೈನ್ಸ್ ಅಂದರೆ ಅಪ್ಲ್ಯಾಂಡ್ ಆಗಿರುವಂಥ ಪ್ಲೇಸಸ್ಸು. ಈ ರೀಜನಲ್ಲಿ ಪೆಟ್ರೋಲ್ ರಿಸೋರ್ಸು ಕಂಡು ಬರುವಂಥದ್ದು ಆಂಟಿಕ್ಲೈನ್ಸ್ ರೀಜನ್ಸಲ್ಲಿ. ಸೊ ಇಲ್ಲಿ ಕೊಟ್ಟಿದ್ದೀನಿ, ದ ಮೋಸ್ಟ್ ಆಫ್ ದಿ ಆಯಿಲ್ ರಿಸರ್ವ್ಸ್ ಇನ್ ಇಂಡಿಯಾ ಅಸೋಸಿಯೇಟೆಡ್ ವಿತ್ ಆಂಟಿಕ್ಲೈನ್ಸ್ ಫಾಲ್ಟ್ ಟ್ರ್ಯಾಪ್ಸ್ ಇನ್ ಸೆಡಿಮೆಂಟ್ರಿ ರಾಕ್ಸ್. ಸೆಡಿಮೆಂಟ್ರಿ ರಾಕ್ಸ್ ಅಲ್ಲಿ ಕಂಡು ಬರೋದು ಯಾವುದು, ಪೆಟ್ರೋಲಿಯಂ, ಕೋಲ್, ಐರನ್, ಇವೆಲ್ಲ ಕೂಡ ಸೆಡಿಮೆಂಟ್ರಿ ರಾಕ್ಸ್ ಅಲ್ಲಿ ಕಂಡು ಬರುವಂಥದ್ದು. ಸೆಡಿಮೆಂಟ್ರಿ ರಾಕ್ ಫಾರ್ಮೇಷನ್ ಆಫ್ ಟರ್ಷರಿ ಟೈಮ್ಸ್ ಅಬೌಟ್ 3 million years ಎಗೋ. ಅಷ್ಟು ವರ್ಷಗಳ ಹಿಂದೆ ಏನಾಗಿರುತ್ತೆ, ಅವುಗಳಿಂದ ಆವಾಗಿಂದ ಈ ಒಂದು ರಾಕಲ್ಲಿ ಕಾಣಿಸ್ಕೊಂಡಿರೋದು ಯಾವುದು, ಪೆಟ್ರೋಲು. ಓಕೆನಾ. ಸೊ ಇಲ್ಲಿ ಮತ್ತೆ ಪೆಟ್ರೋಲ್ ಹೆಂಗೆ ಬಂತು ಏನು, ಅದು ಲೈಕ್ ತುಂಬ ವರ್ಷಗಳ ಹಿಂದೆ ಮರ, ಪ್ರಾಣಿ ಇವೆಲ್ಲ ಕೂಡ ಭೂಮಿ ಒಳಗಡೆ ಔತ್ಕೊಂಡು ಅದು ಇದೆಲ್ಲ ಏನು ಬೇಕಾಗಿಲ್ಲ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಂತ ಹೇಳಿದ್ರೆ ಪೆಟ್ರೋಲಿಯಂ ರಿಸರ್ವ್ಸ್ ಯಾವ್ದು, ಯಾವ ಕಂಟ್ರಿ ಜಾಸ್ತಿ ಡೆವಲಪ್ ಮಾಡುತ್ತೆ, ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟು, ಇವುಗಳ ಬಗ್ಗೆ ನೋಡ್ಕೋಬೇಕು, ಇಂಪಾರ್ಟೆನ್ಸ್. ಪೆಟ್ರೋಲಿಯಂ ರಿಫೈನಿಂಗ್ಸ್ ಅಂತ ಬಂದಾಗ ಇಂಡಿಯಾಸ್ ಫಸ್ಟ್ ಆಯಿಲ್ ರಿಫೈನರಿ ಸ್ಟಾರ್ಟೆಡ್ ಇನ್ 1901 ದಿಗ್ಬಾಯ್ ಇನ್ ಅಸ್ಸಾಂ. ಓಕೆ, ದಿಗ್ಬಾಯ್ ಇನ್ ಅಸ್ಸಾಮಲ್ಲಿ ಫಸ್ಟು ದಟ್ ವಾಸ್ ಪೆಟ್ರೋಲಿಯಂ ರಿಫೈನಿಂಗ್ ಒಂದು ಕಾಣಿಸ್ಕೊಂಡಿದ್ದು. 1954 ತಾರಾಪುರ್, ಮುಂಬೈ. ಓಕೆ, ಇದು ಸೆಕೆಂಡ್ ಒನ್ನು. ಓಕೆ, ಇವೆರಡನ್ನು ನೋಡ್ಕೊಳ್ಳಿ, ರಿಫೈನಿಂಗ್ ಇದು. ಅದು ಬಿಟ್ಟು ಲಿಸ್ಟ್ ಆಫ್ ಮೇಜರ್ ಆಯಿಲ್ ಫೀಲ್ಡ್ಸ್ ಇನ್ ಇಂಡಿಯಾ. ಓಕೆ, ಯಾವ್ದ್ಯಾವುದು ಇಂಪಾರ್ಟೆಂಟು ಮೇಜರ್ ಆಯಿಲ್ ಫೀಲ್ಡ್ಸ್ ಇದಾವೆ ಅಂತ ಬಂದಾಗ ದಿಗ್ಬಾಯ್ ಅಸ್ಸಾಮಲ್ಲಿ ಬರುತ್ತೆ. ನಹರ್ಕತಿಯಾ, ದಿಗ್ಬಾಯ್ ರೀಜನ್, ದಟ್ ವಾಸ್ ಇದು ಕೂಡ ಅಷ್ಟೇ ದಿಹಾಂಗ್ ರಿವರ್ ಮೇಲೆ ಬರುವಂಥದ್ದು. ಮೊರಾಯಿ, ಉಗ್ರಿಜಾನ್. ನೆಕ್ಸ್ಟ್ ಒನ್ ರುದ್ರಸಾಗರ್ ವೆರಿ ಇಂಪಾರ್ಟೆಂಟು, ಅಸ್ಸಾಂ ವ್ಯಾಲಿಯಲ್ಲಿ ಬರುತ್ತೆ. ಶಿವಸಾಗರ್, ಇದು ಬ್ರಹ್ಮಪುತ್ರ ನದಿಯ ಮೇಲೆ ಕಂಡು ಬರುವಂಥ ಪ್ಲೇಸು. ಇವೆಲ್ಲ ಕೂಡ ಮೇಜರ್ ಆಯಿಲ್ ಫೀಲ್ಡ್ಸು. ಓಕೆನಾ. ಅದೊಂದೇ ಅಂತಲ್ಲ, ಅಂಕಲೇಶ್ವರ್, ಇದು ರೀಸೆಂಟ್ ವೆರಿ ಇಂಪಾರ್ಟೆಂಟು, ವಡೋದರಾದಲ್ಲಿ, ಗುಜರಾತಲ್ಲಿ ಕಂಡು ಬರುವಂಥದ್ದು. ಪಂಡಿತ್ ನೆಹರು ಅವರು ಇದನ್ನ ಫೌಂಟೇನ್ ಆಫ್ ಪ್ರಾಸ್ಪರಿಟಿ ಅಂತ ಕರೆದಿದ್ರು. ಯಾರು ಇದನ್ನ, ಅಂಕಲೇಶ್ವರ್ನ ಫೌಂಟೇನ್ ಆಫ್ ಪ್ರಾಸ್ಪರಿಟಿ ಅಂತ ಕರೆದಿದ್ರು, ಬಿಕಾಸ್ ಆಫ್ ರಿಚ್ ಆಯಿಲ್ ರಿಸರ್ವ್ಸ್ ಇರೋದ್ರಿಂದ. ಅಂಡ್ ಕೆಜಿ ಬೇಸಿನ್, ಕೆಜಿ ಅಂದರೆ ಕೃಷ್ಣ ಗೋದಾವರಿ ಬೇಸಿನಲ್ಲಿ ಕಂಡು ಬರುತ್ತೆ. ಓಕೆ, ಯಾವುದು ಪೆಟ್ರೋಲಿಯಂ ಆಯಿಲ್ ರಿಸರ್ವ್ಸು. ಅದು ಬಿಟ್ಟು ಕಂಬತ್ ರೀಜನಲ್ಲಿ ಕಂಡು ಬರುತ್ತೆ. ಅಹಮದಾಬಾದ್ ಕಲೋಲ್ ಫೀಲ್ಡ್ಸ್ ಅಲ್ಲಿ ಕಂಡು ಬರುತ್ತೆ. ಮುಂಬೈ ಐಯಲ್ಲಿ ಕಂಡು ಬರುತ್ತೆ. ಈಸ್ಟ್ ಕೋಸ್ಟಲ್ಲಿ ಬಂದರೆ ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶ ಅಂದರೆ ಕೃಷ್ಣ ಗೋದಾವರಿ. ತಮಿಳ್ನಾಡಲ್ಲಿ ಬಂದ್ಬಿಟ್ರೆ ಈ ಒಂದು ಕೋವಿಲಪಲ್ ಅಂತ ಹೇಳ್ಬಿಟ್ಟು ಒಂದು ಆಯಿಲ್ ಫೀಲ್ಡ್ಸ್ ಇದೆ, ಕಾವೇರಿ ಬೇಸಿನ್ ಹತ್ರ. ಸೊ ಅಲ್ಲಿ ಕಂಡು ಬರುತ್ತೆ. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್, ಪೆಟ್ರೋಲಿಯಮನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಕೆಲವೊಂದು ಬಿಗ್ ಬೂಸ್ಟ್ ಟು ಇಂಡಿಯಾ ಎನರ್ಜಿ ಸೆಕ್ಯೂರಿಟಿ ಪ್ಲೇಸಸ್ ಅಂತ ಬಂದಾಗ 3 ಪ್ಲೇಸಸ್ ಇದೆ ಪ್ರೆಸೆಂಟು. ಎಕ್ಸಿಸ್ಟಿಂಗ್ ಕ್ರೂಡ್ ಆಯಿಲ್ ಸ್ಟೋರೇಜ್ ಕೆಪಾಸಿಟಿ ಫೆಸಿಲಿಟೀಸ್ ಬಂದಾಗ ವಿಶಾಖಪಟ್ಟಣಮ್ಮು, ಮಂಗಳೂರು, ಪಡೂರು ಬಂದು ಕರ್ನಾಟಕದಲ್ಲಿ, ಮಂಗಳೂರು ಕರ್ನಾಟಕದಲ್ಲಿ, ಇನ್ನೊಂದು ವಿಶಾಖಪಟ್ಟಣಂ ಆಂಧ್ರ. ಸೊ ಕರ್ನಾಟಕದ 2 ಪ್ಲೇಸ್ ಆಗಿರೋದ್ರಿಂದ ಇದು ಕರೆಂಟ್ ಅಫೇರ್ಸ್ಗೆ ವೆರಿ ಇಂಪಾರ್ಟೆಂಟು. ಪೆಟ್ರೋಲಿಯಂ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಇನ್ ಕರ್ನಾಟಕ ಅಂತ ಬಂದಾಗ 1 ಮಂಗಳೂರು, 2 ಬಂದು ಪಡೂರು. ಓಕೆ, ಅಪ್ಕಮಿಂಗ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ, ಚಂದಿಕೋಳ್, ಪಡೂರು, ಇದು ಅಪ್ಕಮಿಂಗ್ ಒಡಿಶಾ ಮತ್ತು ಕರ್ನಾಟಕದಲ್ಲೇ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಈ 3 ಇದ್ದಾವೆ, ಯಾವ್ದ್ಯಾವುದು, ವಿಶಾಖಪಟ್ಟಣಮು, ಮಂಗಳೂರು ಮತ್ತು ಪಡೂರು. ಈ 3 ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಮ್ಯಾಂಗನೀಸ್. ಮ್ಯಾಂಗನೀಸ್ ಈಸ್ ಮೋಸ್ಟ್ ಕಾಮನ್ಲಿ ಡಿರೈವ್ಡ್ ಫ್ರಮ್ ಫೆರಸ್ ಓರ್ಸ್. ಓಕೆ, ಫೆರಸ್ ಓರ್ಸ್ ನಾನು ಹೇಳಿದೆ ಅವಾಗಲೇ, ಫೆರಸ್ ಮತ್ತು ನಾನ್ ಫೆರಸ್ ಅಂತ ಬಂದಾಗ ಫೆರಸ್ ಓರಲ್ಲಿ ಕಂಡು ಬರುವಂಥದ್ದು ಇದು. ಆರ್ಡ್ ಅಂಡ್ ಬ್ರಿಟೈಲ್
ಮೆಟಲ್ ದಟ್ ಆಡೆಡ್ ಟು ದ ಸ್ಟೀಲ್ ಟು ಇನ್ಕ್ರೀಸ್ ಸ್ಟ್ರೆಂತ್. ಮ್ಯಾಂಗನೀಸ್ ಏನಕ್ಕೆ ಬಳಸ್ತಾರೆ ಅಂದರೆ ಸ್ಟೀಲನ್ನು ಸ್ಟ್ರೆಂತ್ ಜಾಸ್ತಿ ಆಗೋದಕ್ಕೆ, ಅದು ತುಂಬ ಸ್ಟ್ರಾಂಗ್ ಆಗೋದಕ್ಕೋಸ್ಕರ ಇದು ಬಳಸ್ತಾರೆ. ಯಾವುದನ್ನು? ಮ್ಯಾಂಗನೀಸನ್ನು ಬಳಸ್ತಾರೆ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸಲ್ಲಿ ಬಳಸುವಂಥದ್ದು ಇದನ್ನು. ಓಕೆ, ಸ್ಟೇಟ್ ವೈಸ್ ರಿಸರ್ವ್ಸ್ ಅಂತ ಬಂದಾಗ ಭಾರತ ಬಂದ್ಬಿಟ್ಟು 6th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮ್ಯಾಂಗನೀಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ 6ನೇ ಅತಿ ದೊಡ್ಡ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳಿದ್ರೆ 6ನೇ ಪ್ಲೇಸ್ ಅಂತ ಹೇಳಿದ್ರೆ ಭಾರತ. ಭಾರತದಲ್ಲಿ ಹೈಯೆಸ್ಟ್ ರಿಸರ್ವ್ ಹೊಂದಿರುವಂಥ ಪ್ಲೇಸ್ ಯಾವುದು ಅಂತ ಬಂದರೆ ಒಡಿಸ್ಸಾ. ಓಕೆ, ಕರ್ನಾಟಕ 2ನೇ ಪ್ಲೇಸು, 2nd ಪ್ಲೇಸ್ ಕರ್ನಾಟಕ, 3rd ಪ್ಲೇಸ್ ಮಧ್ಯಪ್ರದೇಶ್, 4th ಮಹಾರಾಷ್ಟ್ರ, 5th ಆಂಧ್ರ ಪ್ರದೇಶ್. ಇದು ಏನು ಅಂದರೆ ರಿಸರ್ವ್ಸ್ ಅಂದರೆ ಸಿಗುವಂಥ ಪ್ಲೇಸಸ್ಸು, ಮ್ಯಾಂಗನೀಸ್ ಸಿಗುವಂಥ ಪ್ಲೇಸಸ್ಸು. ಓಕೆ, ಇಲ್ಲಿ ಮಧ್ಯಪ್ರದೇಶ್ ಬಂದ್ಬಿಟ್ಟು ಲೀಡಿಂಗ್ ಪ್ರೊಡ್ಯೂಸರ್ ಬೇರೆ, ರಿಸರ್ವ್ ಬೇರೆ. ರಿಸರ್ವ್ ಅಂದರೆ ಇರೋದು, ಪ್ರೊಡ್ಯೂಸ್ ಅಂದರೆ ಇರೋದ್ರಲ್ಲಿ ಉತ್ಪತ್ತಿ ಮಾಡಿ ಜಾಸ್ತಿ ಅಮೌಂಟಲ್ಲಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಥವಾ ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಅದನ್ನು ಪ್ರೊಡ್ಯೂಸರ್ ಅಂತ ಕರೀತಾರೆ. ಜ್ಞಾಪಕ ಇಟ್ಕೊಳ್ಳಿ, ಮ್ಯಾಂಗನೀಸ್ ಲೀಡಿಂಗ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಮಧ್ಯಪ್ರದೇಶ, ಬಟ್ ಲಾರ್ಜೆಸ್ಟ್ ರಿಸರ್ವ್ ಬಂದ್ಬಿಟ್ಟು ಎಲ್ಲಿರೋದು? ಒಡಿಸ್ಸಾದಲ್ಲಿ ರಿಸರ್ವ್ ಇದೆ, ಆದರೆ ಮಧ್ಯಪ್ರದೇಶ್ ಬಂದ್ಬಿಟ್ಟು ಲೀಡಿಂಗ್ ಪ್ರೊಡ್ಯೂಸರ್, ಅಕೌಂಟಿಂಗ್ 27.59% ಆಫ್ ದ ಕಂಟ್ರೀಸ್ ಮ್ಯಾಂಗನೀಸ್ ಓರ್. ಓಕೆ, 27.59% ಅಷ್ಟು ಅದು ಲೀಡಿಂಗ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇಲ್ಲಿ ಹೇಳಿದ್ದೀನಿ ನೋಡಿ, ಒಡಿಸ್ಸಾ ಆಸ್ ದ ಲಾರ್ಜೆಸ್ಟ್ ರಿಸರ್ವ್ ಇನ್ ಮ್ಯಾಂಗನೀಸ್ ಓರ್ ಇನ್ ಇಂಡಿಯಾ. ಓಕೆ, ಬಟ್ ರ್ಯಾಂಕ್ಸ್ ಇನ್ 3rd ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಲೆವೆಲಲ್ಲಿ ಬಂದಾಗ ಮಧ್ಯಪ್ರದೇಶ್ ಫಸ್ಟ್ ಬರುತ್ತೆ, ಒಡಿಸ್ಸಾ 3rd ಪ್ಲೇಸ್. ಬಟ್ ರಿಸರ್ವ್ ಇದೆ, ಬಟ್ ಪ್ರೊಡಕ್ಷನ್ ಲೆವೆಲ್ ಇಲ್ಲ ಅಲ್ಲಿ, ಅದಕ್ಕೋಸ್ಕರ. ಓಕೆ, ಮ್ಯಾಂಗನೀಸ್ ಈಸ್ ಕೆಮಿಕಲ್ ಎಲಿಮೆಂಟ್ ಅಂಡ್ ಟ್ರಾನ್ಸಿಷನ್ ಮೆಟಲ್ ಆಫನ್ ಫೌಂಡ್ ಕಾಂಬಿನೇಷನ್ ವಿತ್ ಐರನ್. ಓಕೆ, ಐರನ್ ಪ್ರೊಡಕ್ಷನ್ಗೆ ತುಂಬ ಇಂಪಾರ್ಟೆಂಟು. ಅದು ಬಿಟ್ಟು ಬೇರೆ ಪ್ಲೇಸಸ್ ಅಂದರೆ ಕರ್ನಾಟಕ, ಒಡಿಸ್ಸಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಆ್ಯಂಡ್ ಗೋವಾ. ರಿಸರ್ವ್ಸಲ್ಲಿ ಬಂದರೆ ಕರ್ನಾಟಕ ಬಂದರೆ 2nd ರಿಸರ್ವ್. ಓಕೆ, ಮಧ್ಯಪ್ರದೇಶ 3rd ಪ್ಲೇಸು ರಿಸರ್ವಲ್ಲಿ, ದಟ್ ವಾಸ್ ಮ್ಯಾಂಗನೀಸ್ ಓರ್ ರಿಸರ್ವ್ಸಲ್ಲಿ. ಆದರೆ ಮಧ್ಯಪ್ರದೇಶ ಬಂದು ಲೀಡಿಂಗ್ ಪ್ರೊಡ್ಯೂಸರ್. ಓಕೆ, ಇರೋದೇ ಅಲ್ಲಿ ಮಧ್ಯಪ್ರದೇಶಲ್ಲಿ 13%. ಅಲ್ಲಿ 27.59% ಮ್ಯಾಂಗನೀಸನ್ನು ತಯಾರು ಮಾಡಿ ರಫ್ತು. ಟೋಟಲ್ ಇದರಲ್ಲಿ ಅಷ್ಟು % ಶೇರನ್ನು ಮಧ್ಯಪ್ರದೇಶ ಒಂದೇ ಸ್ಟೇಟು ಪ್ರೊಡ್ಯೂಸ್ ಮಾಡಿ ಕಳಿಸ್ತಾ ಇದೆ. ಓಕೆನಾ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಜಾರ್ಖಂಡಲ್ಲಿ ಆಲ್ದೋ ದ ಐರನ್ ರೀಜನ್ ಬಿಗ್ಗೆಸ್ಟ್ ಮೈನ್ ಬಂದು ಚೈಬಾಸಾ. ಮ್ಯಾಂಗನೀಸ್ ಒಂದು ಐರನ್ ಓರು ಜಾರ್ಖಂಡಲ್ಲಿ ಕಂಡು ಬರುತ್ತೆ. ಚೈಬಾಸಾ ಬಿಗ್ಗೆಸ್ಟ್ ಮೈನ್ ಇದು. ಓಕೆನಾ, ಮಧ್ಯಪ್ರದೇಶ ಬಾಲ್ಘಾಟ್ ರೀಜನಲ್ಲಿ ಕಂಡು ಬರುವಂಥದ್ದು. ಓಕೆನಾ, ನೆಕ್ಸ್ಟ್ ಒನ್ ವರ್ಲ್ಡಲ್ಲಿ ಬಂದಾಗ ಸೌತ್ ಆಫ್ರಿಕಾ ಇಸ್ ದ ಲಾರ್ಜೆಸ್ಟ್ ಮ್ಯಾಂಗನೀಸ್ ರಿಸರ್ವ್. ಓಕೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ರಿಸರ್ವ್ ಕಂಡು ಬರೋದು ಎಲ್ಲಿ ಅಂದರೆ ಸೌತ್ ಆಫ್ರಿಕಾ. ಎಷ್ಟುವರೆಗೂ ಇದೆ ಅಂದರೆ ವಿತ್ 600 ಮಿಲಿಯನ್ ಮೆಟ್ರಿಕ್ ಟನ್ಸು, 70% ಆಫ್ ದ ವರ್ಲ್ಡ್ ನೋನ್ ಮ್ಯಾಂಗನೀಸ್ ಓರ್ ರಿಸೋರ್ಸಸ್. ಓಕೆ, ಪ್ರಪಂಚದಲ್ಲೇ 70% ಅಷ್ಟು ಮ್ಯಾಂಗನೀಸ್ ಓರ್ಸ್ ಕಂಡು ಬರೋದಿಲ್ಲಿ ಸೌತ್ ಆಫ್ರಿಕಾದಲ್ಲಿ. ಮೋಸ್ಟ್ ಆಫ್ ದ ಸೌತ್ ಆಫ್ರಿಕಾ ಮ್ಯಾಂಗನೀಸ್ ಮೈನಿಂಗ್ ಟೇಕ್ಸ್ ಪ್ಲೇಸ್ ಇನ್ ಕಾಲಾಹಾರಿ ಡೆಸರ್ಟ್. ಇದು ಕೇಳಿದ್ರಾ? ನಾನು ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಮಾಡಬೇಕಾದ್ರೆ ಹೇಳಿದ್ದೆ. ಕಾಲಾಹಾರಿ ಡೆಸರ್ಟು, ಬೋಟ್ಸ್ವಾನಾ, ದಟ್ ವಾಸ್ ಪೆಟಗೋನಿಯಾ, ಇವೆಲ್ಲ ಬರುತ್ತಲ್ಲ, ಪೆಟಗೋನಿಯಾ ಡೆಸರ್ಟ್. ಪೆಟಗೋನಿಯಾ ಸೌತ್ ಅಮೆರಿಕಾ ಕಡೆ ಬರುತ್ತೆ. ಕಾಲಾಹಾರಿ ಡೆಸರ್ಟು ಆಫ್ರಿಕಾದಲ್ಲಿ ಬರುವಂಥದ್ದು. ಸೌತ್ ಆಫ್ರಿಕಾ ಸ್ವಲ್ಪ ಮೇಲೆ ಬರುವಂಥದ್ದು. ಇದು ಯಾವುದು? ಕಾಲಾಹಾರಿ ಡೆಸರ್ಟ್. ಓಕೆ, ಸೌತ್ ಆಫ್ರಿಕಾ, ಉಕ್ರೇನು, ಆಸ್ಟ್ರೇಲಿಯಾ, ಈ ಮೂರು ಕೂಡ ಲಾರ್ಜೆಸ್ಟ್ ರಿಸರ್ವ್ಸ್ ಇರುವಂಥದ್ದು. ಓಕೆ, ಪ್ರಪಂಚದಲ್ಲಿ ಸೌತ್ ಆಫ್ರಿಕಾ ಬಿಟ್ಟರೆ 2ನೇದು ಉಕ್ರೇನು, 3ನೇದು ಆಸ್ಟ್ರೇಲಿಯಾ. ಓಕೆ, ಈಗ ಇಷ್ಟೊತ್ತು ಫೆರಸ್ ಮಿನರಲ್ಸ್ ಆಯಿತು. ಈಗ ನಾನ್ ಫೆರಸ್ ಮಿನರಲ್ಸ್ ಅಂತ ಬಂದಾಗ ಫಸ್ಟ್ ಒನ್ ಕಾಪರ್. ಓಕೆ, ಕಾಪರ್ ಬಂದು ನಾನ್ ಫೆರಸ್ ಮಿನರಲ್ಸ್ ಅಂದರೆ ಮೆಟಾಲಿಕ್ ಕಂಟೆಂಟು ಐರನ್ ಕಂಟೆಂಟ್ ಇರೋದಿಲ್ಲ, ಅದಕ್ಕೋಸ್ಕರ ಅದನ್ನು ನಾನ್ ಫೆರಸ್ ಅಂತ ಕರೀತಾರೆ. ಇಟ್ ಈಸ್ ಫೌಂಡ್ ಮೆಟಾಮಾರ್ಫಿಕ್ ಅಂಡ್ ಇಗ್ನಿಷಿಯಸ್ ರಾಕ್. ಇದು ವೆರಿ ಇಂಪಾರ್ಟೆಂಟು. ಫೆರಸ್ ಮಿನರಲ್ಸ್ ಜನರಲ್ ಆಗಿ ಎಲ್ಲಿ ಕಂಡು ಬರುತ್ತೆ? ಸೆಡಿಮೆಂಟರಿ ರಾಕಲ್ಲಿ ಕಂಡು ಬರುತ್ತೆ. ಇದು ಸ್ವಲ್ಪ ಟೆಕ್ನಿಕ್, ಇದು ಸ್ಕಿಲ್. ಇದು ಏನು ಗೊತ್ತಾ? ಫಾರ್ ಎಕ್ಸಾಂಪಲ್ ಐರನ್ ತಗೊಳ್ಳಿ, ಕೋಲ್ ತಗೊಳ್ಳಿ, ಇವೆಲ್ಲ ಕೂಡ ಎಲ್ಲಿ ಕಂಡು ಬರುತ್ತೆ? ದಟ್ ವಾಸ್ ಸೆಡಿಮೆಂಟ್ರಿಯಲ್ಲಿ ಕಂಡು ಬರೋದು. ಕಾಪರ್ ಬಂದ್ಬಿಟ್ಟು ನಾನ್ ಫೆರಸ್, ಇದೆಲ್ಲಿ ಕಂಡು ಬರುತ್ತೆ? ಮೆಟಾಮಾರ್ಫಿಕ್. ಪೆಟ್ರೋಲಿಯಂ ರಿಸರ್ವ್ಸು ಅಷ್ಟೇ ಸೆಡಿಮೆಂಟ್ರಿಯಲ್ಲಿ ಕಂಡು ಬರೋದು. ಓಕೆನಾ, ಕಾಪರ್ ಬಂದ್ಬಿಟ್ಟು ಮೆಟಾಮಾರ್ಫಿಕ್ ಮತ್ತು ಇಗ್ನಿಷಿಯಸ್ ರಾಕಲ್ಲಿ ಕಂಡು ಬರುತ್ತೆ ಇನ್ ದ ಫಾರ್ಮ್ ಆಫ್ ಸಲ್ಫೈಡ್ಸ್ ಮತ್ತು ಆಕ್ಸೈಡ್ಸ್. ಕಾಪರ್ ಡೈಆಕ್ಸೈಡು ಅಥವಾ ಕಾಪರ್ ಆಕ್ಸೈಡು, ಕಾಪರ್ ಸಲ್ಫೈಡ್ಸು, ಈ ಒಂದು ರೂಪದಲ್ಲಿ ನಮಗೆ ಕಾಪರ್ ಪ್ಯೂರ್ ಸಿಗಲ್ಲ, ಅದು ಸಲ್ಫೈಡ್ಸ್ ಮತ್ತು ಆಕ್ಸೈಡ್ಸ್ ರೂಪದಲ್ಲಿ ಸಿಗುವಂಥದ್ದು. ಅದನ್ನು ನಾವು ಎಕ್ಸ್ಟ್ರಾಕ್ಷನ್ಸ್ ಮುಖಾಂತರ ಕಾಪರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್, ಇಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಯಾವುದು ಅಂತ, ಜಾರ್ಖಂಡ್ ರಾಕಾ ಮೈನ್ಸ್, ಮೊಸಾಬಿ ಮೈನ್ಸು, ಆಂಧ್ರ ಪ್ರದೇಶಲ್ಲಿ ಕರ್ನೂಲು, ಗುಂಟೂರು, ನೆಲ್ಲೂರಲ್ಲಿ, ಮತ್ತು ಕಾಂಗ್ರಾ, ಕುಲ್ಲು ವ್ಯಾಲಿ, ಹಿಮಾಚಲ್ ಪ್ರದೇಶ, ವೆಸ್ಟ್ ಬೆಂಗಾಲಲ್ಲಿ ಡಾರ್ಜಿಲಿಂಗ್, ಈ ಪ್ಲೇಸಸ್ಸಲ್ಲಿ ಕಾಪರ್ ಮೈನ್ಸು ಜಾಸ್ತಿ ಇದ್ದಾವೆ. ಮಿನರಲ್ ರಿಚ್ ಕಾಪರ್ ಮೈನಿಂಗ್ ಇರೋದಂತ, ಕಾಪರ್ ಸಿಗೋವಂಥ ಪ್ಲೇಸಸ್ಸು. ಲೀಡಿಂಗ್ ಪ್ರೊಡ್ಯೂಸರ್ಸ್ ಯಾವ್ದ್ಯಾವುದು? ಮಧ್ಯಪ್ರದೇಶ್ ವಾಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಇನ್ ಕಾಪರ್. 53% ಆಫ್ ದ
ಕಾಪರ್ ಪ್ರೊಡಕ್ಷನು ಮಧ್ಯಪ್ರದೇಶ. ಇನ್ನೊಂದು ಯಾವ್ದು ಹೇಳಿದೆ ಆವಾಗಲೇ ನಾನು, ಜಸ್ಟ್ ಇದಕ್ಕೆ ಮುಂಚೆ ಹೇಳಿದೆ ನಾನು, ಮ್ಯಾಂಗನೀಸ್. ಓಕೆನಾ, ಐರನ್ ವರ್ಗೆ ಬೇಕಾಗಿರುವಂಥ ಮ್ಯಾಂಗನೀಸು ರಿಸೋರ್ಸಸ್ ಅಲ್ಲಿ 3ನೇ ಪ್ಲೇಸ್ ಇರ್ಬೋದು, ಆದರೆ ಪ್ರೊಡಕ್ಷನ್ ಅಲ್ಲಿ ಬಂದರೆ ದಟ್ ವಾಸ್ ಫಸ್ಟ್ ಪ್ಲೇಸಲ್ಲಿದೆ, ಲೀಡಿಂಗ್ ಪ್ರೊಡ್ಯೂಸರು. ಸೇಮ್ ಥಿಂಗು ಕಾಪರ್ ಕೂಡ ಅಷ್ಟೇ, ಲೀಡಿಂಗ್ ಪ್ರೊಡ್ಯೂಸರು ಮಧ್ಯಪ್ರದೇಶ 53% ಆಫ್ ಕಾಪರನ್ನು ಇಲ್ಲಿ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಬಂದರೆ ರಾಜಸ್ಥಾನ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ 43%. ಜಾರ್ಖಂಡ್ ಥರ್ಡ್ ಪ್ಲೇಸಲ್ಲಿ ಬರುವಂಥದ್ದು. ಪ್ರಪಂಚದಲ್ಲಿ ನೋಡಕ್ಕೆ ಹೋದಾಗ ಚಿಲಿ ವಾಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕಾಪರ್, 27% ಆಫ್ ದ ಗ್ಲೋಬಲ್ ಪ್ರೊಡಕ್ಷನ್ ಇರುವಂಥದ್ದು. ಚಿಲಿ ಇಸ್ ದ ವರ್ಲ್ಡ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದ ಕಾಪರ್. ಚಿಲಿ ಈಸ್ ಆಲ್ಸೋ ದ ವರ್ಲ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ದ ಕಾಪರ್. ಓಕೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರಿ ಯಾವುದು ಅಂದರೆ ಚಿಲಿ. ಓಕೆ, ಚಿಲಿ ಎಲ್ಲಿ ಬರುತ್ತೆ? ಚಿಲಿ, ಪೆರು, ಸೌತ್ ಅಮೆರಿಕಾ. ಓಕೆನಾ, ಅದನ್ನು ನೋಡ್ಕೊಳ್ಳಿ. ಆಂಡಿಸ್ ಮೌಂಟೇನ್ ಬರುವಂಥ ಪ್ಲೇಸಸ್ ಅದು. ಆ್ಯಂಡ್ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕಾಪರ್ ಆಲ್ರೆಡಿ ಹೇಳಿದೆ, ಚಿಲಿ ಮತ್ತು ಪೆರು ಥರ್ಡ್ ಲಾರ್ಜೆಸ್ಟ್, ದಟ್ ವಾಸ್ ಒನ್ ಆಫ್ ದಿ ಒನ್ ಥರ್ಡ್ ಆಫ್ ದ ವರ್ಲ್ಡ್ ಕಾಪರ್ ರಿಸರ್ವ್ಸ್. ಓಕೆ, 1/3 ಭಾಗ ಇಲ್ಲಿ ಚಿಲಿ ಮತ್ತು ಕಾಪರೇ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಕಾಪರ್ ಮೈನಿಂಗ್ ಏರಿಯಾಸ್ ಆಫ್ ನಾರ್ತ್ ಅಮೆರಿಕಾ ಎಕ್ಸ್ಟೆಂಡಿಂಗ್ ಟು ವೆಸ್ಟರ್ನ್, ಈ ಒಂದು ಮೆಕ್ಸಿಕೋ, USA, ಕೆನಡಾ ಈ ಕಡೆ ಎಲ್ಲ ಸಿಗುತ್ತೆ. ಅದು ಬಿಟ್ಟು ಜಾರ್ಜಿಯಾ, ಉಜ್ಬೇಕಿಸ್ತಾನು, ಕಜಾಕಿಸ್ತಾನು ಇಲ್ಲೆಲ್ಲ ಕೂಡ ಕಾಪರ್ ಮೈನ್ಸು, ಕಾಪರ್ ಸಿಗುವಂಥ ಪ್ಲೇಸಸ್ಸು. ನೆಕ್ಸ್ಟ್ ಒನ್ ಬಾಕ್ಸೈಟ್ ಒಂದಾಯಿತು. ಎರಡನೇದು ಬಾಕ್ಸೈಟ್ ಓರ್ ಇಸ್ ದ ಓರ್ ಆಫ್ ಅಲ್ಯೂಮಿನಿಯಂ. ಇದು ಜ್ಞಾಪಕ ಇರಲಿ, ಬಾಕ್ಸೈಟ್ ಇಸ್ ದ ಓರ್ ಆಫ್ ಅಲ್ಯೂಮಿನಿಯಂ ವಿಚ್ ಮೇಕ್ಸ್ 8% ಆಫ್ ದ ಅರ್ತ್ ಕ್ರಸ್ಟ್. ಟೋಟಲ್ ಅಮೌಂಟಲ್ಲಿ 8%. ಆ್ಯಂಡ್ ವರ್ಲ್ಡ್ ಗ್ರೇಟೆಸ್ಟ್ ಬಾಕ್ಸೈಟ್ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟರ್ ಆರ್ ಇನ್ ಟ್ರೋಪಿಕಲ್ ಆ್ಯಂಡ್ ಸಬ್ ಟ್ರೋಪಿಕಲ್ ಲ್ಯಾಂಡ್ಸ್. ಇದು ಜ್ಞಾಪಕ ಇರಲಿ, ಟ್ರೋಪಿಕಲ್ ಮತ್ತು ಸಬ್ ಟ್ರೋಪಿಕಲ್ ಏರಿಯಾಸಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂಥದ್ದು. ಬಟ್ ಅಲ್ಯೂಮಿನಿಯಂ ಈಸ್ ದ ಮ್ಯಾನುಫ್ಯಾಕ್ಚರ್ ಇನ್ ಡೆವಲಪ್ಡ್ ಕಂಟ್ರೀಸ್. ಓಕೆ, ಗ್ರೇಟೆಸ್ಟ್ ಎಕ್ಸ್ಪೋರ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟರ್ ಓರ್ಸ್ ಅಲ್ಲಿ ಬಂದುಬಿಟ್ಟು ಟ್ರೋಪಿಕಲ್, ಸಬ್ ಟ್ರೋಪಿಕಲ್ ನೆಲದಲ್ಲಿ ಸಿಗುವಂಥದ್ದು. ಬಟ್ ಅಲ್ಯೂಮಿನಿಯಂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರೋದು ಡೆವಲಪ್ಡ್ ಕಂಟ್ರೀಸಲ್ಲಿ. ಸೊ ಇದು ಜ್ಞಾಪಕ ಇರಲಿ. ಬಾಕ್ಸೈಟ್ ಅಕರ್ಸ್ ನಿಯರ್ ಸರ್ಫೇಸ್ ಆ್ಯಂಡ್ ಜನರಲಿ ಮೈನ್ಡ್ ಬೈ ಹೈಲಿ ಮೆಕನೈಸ್ಡ್ ಓಪನ್ ಕ್ಯಾಸ್ಟ್ ಮೆಥಡ್ಸ್. ಈ ಮೆಥಡ್ಸಲ್ಲಿ ಬಾಕ್ಸೈಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ಓರ್ ಆಫ್ ಅಲ್ಯೂಮಿನಿಯಂ ಇದರಲ್ಲಿ. ಆ್ಯಂಡ್ ಭಾರತದಲ್ಲಿ ಹೈಯೆಸ್ಟ್ ಎಲ್ಲಿ ಸಿಗುತ್ತೆ ಅಂದರೆ ಒಡಿಸ್ಸಾ ಇಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಬಾಕ್ಸೈಟ್ ಪ್ರೊಡ್ಯೂಸರ್, ಅಕೌಂಟಿಂಗ್ ಫಾರ್ 49% ಆಫ್ ದ ಟೋಟಲ್ ಪ್ರೊಡಕ್ಷನ್. ಓಕೆ, ಪ್ರಪಂಚದ ಟೋಟಲ್ ಇಂಡಿಯಾದಲ್ಲಿ 49% ಒಡಿಸ್ಸಾದಲ್ಲಿ ಸಿಗುವಂಥದ್ದು. ದಟ್ ವಾಸ್ ಒಡಿಸ್ಸಾ ಇಸ್ ದ ಲಾರ್ಜೆಸ್ಟ್ ಬಾಕ್ಸೈಟ್ ಪ್ರೊಡ್ಯೂಸರ್, ಅಕೌಂಟಿಂಗ್ 49% ಆಫ್ ದ ಟೋಟಲ್ ಪ್ರೊಡಕ್ಷನ್. ಆ್ಯಂಡ್ ಗುಜರಾತು ಸೆಕೆಂಡ್ ಪ್ಲೇಸು, ಜಾರ್ಖಂಡು 9%, ಛತ್ತೀಸ್ಗಢ, ಮಹಾರಾಷ್ಟ್ರ ಇವೆಲ್ಲ ನೆಕ್ಸ್ಟು ಇರುವಂಥದ್ದು. ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ಸಲ್ಲಿ ಕಂಡುಬರುತ್ತೆ ಅಂದರೆ ಜಾರ್ಖಂಡು ಗರ್ಜತ್ ಹಿಲ್ಸು ಜಾರ್ಖಂಡು, ಒಡಿಸ್ಸಾ ನಿಯಮಗಿರಿ, ಓಕೆ, ಗಂಧಮರ್ಧನ್ ಹಿಲ್ಸು, ಮಧ್ಯಪ್ರದೇಶ ಬಾಲ್ಘಾಟು ಅಮರಕಂಟಕ್ ರೇಂಜು, ಆ್ಯಂಡ್ ಮಹಾರಾಷ್ಟ್ರ ರತ್ನಗಿರಿ ಹಿಲ್ಸು, ಗುಜರಾತಲ್ಲಿ ಅಮ್ರೇಲಿ, ಕೇತ್ ಇಲ್ಲಿ ಕಂಡುಬರುವಂಥದ್ದು. ಓಕೆ, ಗ್ಲೋಬಲಲ್ಲಿ ನೋಡಿದಾಗ ಆಸ್ಟ್ರೇಲಿಯಾ ಇಸ್ ದ ವರ್ಲ್ಡ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದ ಬಾಕ್ಸೈಟ್. ಓಕೆ, ಬಾಕ್ಸೈಟನ್ನು ಹೈಯೆಸ್ಟ್ ಲೀಡಿಂಗ್ ಪ್ರೊಡ್ಯೂಸರ್ ಯಾರು ಅಂತೇಳಿದ್ರೆ ಆಸ್ಟ್ರೇಲಿಯಾ. ಓಕೆ, 98 ಮಿಲಿಯನ್ ಮೆಟ್ರಿಕ್ ಟನ್ಸನ್ನು ಪ್ರೊಡ್ಯೂಸ್ ಮಾಡಿದೆ ಇಲ್ಲಿವರೆಗೂ, ಅಂದರೆ 2023 ಎಂಡ್ವರೆಗೂ ಕೂಡ. ಆ್ಯಂಡ್ ಆಸ್ಟ್ರೇಲಿಯಾ ಆಲ್ಸೋ ದ ವರ್ಲ್ಡ್ ಲಾರ್ಜೆಸ್ಟ್ ಬಾಕ್ಸೈಟ್ ರಿಸರ್ವ್ ಇರುವಂಥದ್ದು. ಆಸ್ಟ್ರೇಲಿಯಾ, ಗಿನಿಯಾ, ಜಮೈಕಾ, ಬ್ರೆಜಿಲ್ ಹ್ಯಾವ್ ಮೇಜರ್ ರಿಸರ್ವ್ಸು. USA ಹ್ಯಾವ್ ಬಾಕ್ಸೈಟ್ ರಿಸರ್ವ್ಸ್ ಇನ್ ಅರ್ಕಾನ್ಸನ್, ಅಲಬಾಮಾ, ಜಾರ್ಜಿಯಾ. ರಷ್ಯಾ ಡೆಪಾಸಿಟ್ಸ್ ಆರ್ ಲೊಕೇಟೆಡ್ ಇನ್ ಯುರಾಲ್ಸ್ ಮೌಂಟೇನ್ಸಲ್ಲೂ ಕೂಡ ಬಾಕ್ಸೈಟು ಜಾಸ್ತಿ ಹೇರಳವಾಗಿ ಸಿಗುತ್ತೆ. ಆಸ್ಟ್ರೇಲಿಯಾ ಡೆಸರ್ಟು ಜಾಸ್ತಿನೇ ಇದೆ. ಮಿನರಲ್ಸಲ್ಲೂ ಕೂಡ ದಟ್ ವಾಸ್ ಬಾಕ್ಸೈಟು ಸಿಗುವಂಥದ್ದು ಜಾಸ್ತಿ ಇರುವಂಥ ಪ್ಲೇಸು. ಇದಾದಮೇಲೆ ನೆಕ್ಸ್ಟ್ ಒಂದು ನಾನ್ ಮೆಟಾಲಿಕ್ ಮಿನರಲ್ಸಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಎಕ್ಸಾಂಪಲ್ಲು ನಾವೊಂದು ಇಷ್ಟೊತ್ತು ನಾನ್ ಮೆಟಾಲಿಕ್ ನಾವು ಡಿಸ್ಕಷನ್ ಮಾಡ್ತಾ ಇರೋದು. ಮೈಕಾ ಕೂಡ ಒಂದು ಪಾರ್ಟ್ ಆಫ್ ನಾನ್ ಮೆಟಾಲಿಕ್ ಮಿನರಲ್ಸು. ಇಟ್ ಕಲೆಕ್ಷನ್ ಆಫ್ ಸಿಲಿಕೇಟ್ಸ್. ಮೈಕಾ ಈಸಿಲಿ ಆ್ಯಂಡ್ ಅಕ್ಯುರೇಟ್ಲಿ ಸ್ಪ್ಲಿಟ್ ಇಂಟು ವೆರಿ ಥಿನ್ ಶೀಟ್ಸ್ ಆ್ಯಂಡ್ ಫಿಲಿಮ್ಸ್ ಎನಿ ಸ್ಪೆಸಿಫೈಡ್ ಥಿಕ್ನೆಸ್. ಅದನ್ನು ಬೇಗ ನಾವು ಶೀಟ್ಸ್ ಥರ ಅಥವಾ ವೈರ್ಸ್ ಥರ ಬೇಗ ಇದು ಮಾಡೋದಕ್ಕೆ ಆಗುತ್ತೆ ಮೈಕಾ. ಆ್ಯಂಡ್ ಎಲೆಕ್ಟ್ರಾನಿಕ್ ಇದರಲ್ಲಿ ತುಂಬ ರೋಲ್ ಇದೆ ಮೈಕಾದು. ಓಕೆನಾ, ಸೊ ಅದಕ್ಕೋಸ್ಕರ ಮೈಕಾ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇಟ್ ವಾಸ್ ವೆರಿ ಗುಡ್ ಇನ್ಸುಲೇಟರ್. ಓಕೆ, ಗುಡ್ ಇನ್ಸುಲೇಟರ್ ಆಗಿರೋದ್ರಿಂದ ಮೈಕಾ ರೋಲು ತುಂಬ ಇದೆ. ಮತ್ತು ಕಾಂಬಿನೇಷನ್ ಏನು ಗೊತ್ತಾ, ಎಲಾಸ್ಟಿಸಿಟಿ, ಟಫ್ನೆಸ್ಸು, ಫ್ಲೆಕ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇದೆ. ಓಕೆ, ಯಾವುದು ಮೈಕಾ. ಓಕೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸಲ್ಲಿ ಇದು ತುಂಬ ರೋಲ್ ಇರುತ್ತೆ. ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ದ ಎಕ್ಸ್ಪೋರ್ಟ್ ಆಫ್ ಶೀಟ್ ಮೈಕಾ ಇನ್ ದ ವರ್ಲ್ಡ್. ಇಲ್ಲಿ ಆಂಧ್ರ ಪ್ರದೇಶ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮೈಕಾ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಹೆಚ್ಚು ಮೈಕಾನ ಪ್ರೊಡ್ಯೂಸ್ ಮಾಡುವಂಥ ಸ್ಟೇಟ್ ಯಾವುದು ಅಂದರೆ ಆಂಧ್ರ ಪ್ರದೇಶ. ಅದರಲ್ಲಿ ನಲ್ಲೂರು ಡಿಸ್ಟಿಕ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಮೈಕಾನ ಪ್ರೊಡ್ಯೂಸ್ ಮಾಡ್ತವೆ, ನಲ್ಲೂರು ಡಿಸ್ಟಿಕ್. ಓಕೆನಾ. ಆ್ಯಂಡ್ ಪ್ರಪಂಚದಲ್ಲಿ ಬಂದಾಗ ಚೀನಾ ಇಸ್ ದ ವರ್ಲ್ಡ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಮೈಕಾ.
85 ಮೆಟ್ರಿಕ್ ಟನ್ಸು ಪ್ರೊಡ್ಯೂಸ್ ಮಾಡ್ತದೆ. ಇಂಡಿಯಾದಲ್ಲಿ ಬಂದರೆ ಆಂಧ್ರ ಪ್ರದೇಶ, ಚೀನಾ ವರ್ಲ್ಡಲ್ಲಿ ಬಂದರೆ ಚೀನಾ ಲಾರ್ಜೆಸ್ಟ್ ಲೀಡಿಂಗ್ ಪ್ರೊಡ್ಯೂಸರ್ ಆಗುತ್ತೆ. ಸೆಕೆಂಡ್ ಲೀಡಿಂಗ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಫಿನ್ಲ್ಯಾಂಡ್. ಓಕೆ, ಫಿನ್ಲ್ಯಾಂಡ್ ವಾಸ್ ದ ಸೆಕೆಂಡ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಮೈಕಾ ಇನ್ ಆಂಧ್ರ ಪ್ರದೇಶ್. ಓಕೆ, ಒಡಿಶಾದಲ್ಲಿ ಕೋದರ್ಮ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದು ಮೈಕಾ ಮಿನರಲ್ ರೀಜನ್ ಇರೋವಂಥ ಪ್ಲೇಸ್ ಅಂದರೆ ಕೋದರ್ಮ. ಆ್ಯಂಡ್ ಆಂಧ್ರ ಪ್ರದೇಶ್ ನೆಲ್ಲೂರು, ಬಿಹಾರ್ ಮುಂಗೀರ್ ಆ್ಯಂಡ್ ಅಲಿಪಿ. ಎಲ್ಲಿ? ಕರ್ನಾಟಕದಲ್ಲಿ ಅಲಿಪಿ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ ನೋಡ್ಕೊಳ್ಳಿ. ಅಲಿಪಿನ ಕೊಟ್ಬಿಟ್ಟು ಏನಕ್ಕಿದು ರಿಲೇಟೆಡ್ ಅಂತ ಕೇಳಿದ್ರೆ ಮೈಕಾ, ಕರ್ನಾಟಕದಲ್ಲಿ ಮೈಕಾ ಸಿಗುವಂಥ ಪ್ಲೇಸ್ ಅಲಿಪಿ. ಓಕೆ, ಆ್ಯಂಡ್ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೈಕಾ ಅಂತ ಬಂದಾಗ USA, ಉಕ್ರೇನ್, ರಷ್ಯಾ ಇದೆಲ್ಲ ಆಲ್ರೆಡಿ ಹೇಳಿರೋದು. ಲಾಸ್ಟ್ ಒನ್ ಬಂದು ಲೈಮ್ ಸ್ಟೋನ್. ಓಕೆನಾ, ಲೈಮ್ ಸ್ಟೋನ್ ಇಂಪಾರ್ಟೆಂಟ್ ಅಂತ ಬಂದಾಗ ಲೈಮ್ rocks are composed of either calcium carbonate or double carbonate of calcium, magnesium and mixture of both. ಇವು ಯಾವುದಾದ್ರೂ ಮಿಕ್ಸ್ ಇದಾವೆ. ಓಕೆನಾ, ಆ್ಯಂಡ್ ಲೈಮ್ಸ್ಟೋನ್ ಆಲ್ಸೋ ಕಂಟೈನ್ಸ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಸಿಲಿಕಾ ಇದೆ, ಆ್ಯಂಡ್ ಅಲ್ಯೂಮಿನಿಯಾ ಇದೆ, ಐರನ್ ಆಕ್ಸೈಡ್ ಇದೆ, ಫಾಸ್ಫರಸ್ ಇದೆ ಆ್ಯಂಡ್ ಸಲ್ಫರ್ ಇದೆ. ಇಷ್ಟು ಕೂಡ ಕಂಡುಬರುತ್ತೆ ಯಾವುದರಲ್ಲಿ? ಲೈಮ್ಸ್ಟೋನಲ್ಲಿ ಕಂಡುಬರುವಂಥದ್ದು. 75% ಆಫ್ ದ ಲೈಮ್ಸ್ಟೋನ್ ಈಸ್ ಯೂಸ್ಡ್ ಫಾರ್ ಸಿಮೆಂಟ್ರಿ ಇಂಡಸ್ಟ್ರಿ. ಇಲ್ಲಿಗೆ ಇದು ಬಳಸ್ತಾರೆ ಅಂದರೆ ಸಿಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಇಟ್ ವಾಸ್ ಸೆಡಿಮೆಂಟರಿ ಒರಿಜಿನ್. ಲೈಮ್ಸ್ಟೋನು, ಕೋಲು, ಐರನ್ನು, ಪೆಟ್ರೋಲಿಯಂ ಇವೆಲ್ಲ ಸೆಡಿಮೆಂಟರಿ ರಾಕ್ಸಲ್ಲಿ ಸಿಗುವಂಥದ್ದು. ಕಾಪರ್ ಬಂದುಬಿಟ್ಟು ಇಗ್ನಿಷಿಯಸ್ ಅಥವಾ ಮೆಟಮಾರ್ಫಿಕ್ ರಾಕಲ್ಲಿ ಕಂಡುಬರುವಂಥದ್ದು. ಓಕೆನಾ, ಇದು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇದು ಬಿಟ್ಟು ಸಿಮೆಂಟ್ ಇಂಡಸ್ಟ್ರಿ ಬಿಟ್ಟು 75% ಲೈಮ್ಸ್ಟೋನ್ ಬೇಕಾಗಿರೋದು ಸಿಮೆಂಟ್ ಇಂಡಸ್ಟ್ರಿ. ಅದು ಬಿಟ್ಟು ಉಳಿದಿರುವಂಥ ರೆಸ್ಟ್ ಆಫ್ ದ ಲೈಮ್ಸ್ಟೋನ್ ವಾಸ್ ಯೂಸ್ಡ್ ಫಾರ್ ಪೇಪರ್ ಇಂಡಸ್ಟ್ರಿ, ಶುಗರ್ ಆ್ಯಂಡ್ ಫರ್ಟಿಲೈಸರ್ಸ್ ಎಕ್ಸೆಟ್ರಾ. ಓಕೆ, ಲೈಮ್ಸ್ಟೋನ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ. ಸೊ ಇಷ್ಟು ಕೂಡ ಇಂಪಾರ್ಟೆಂಟು. ಭಾರತ ಬಂದ್ಬಿಟ್ಟು 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಲೈಮ್ಸ್ಟೋನ್. ಅದರಲ್ಲಿ ಯಾವ ಸ್ಟೇಟು ಹೈಯೆಸ್ಟ್ ಲೀಡಿಂಗ್ ಪ್ರೊಡ್ಯೂಸರ್ ಅಂದರೆ ರಾಜಸ್ಥಾನ್. ರಾಜಸ್ಥಾನ್ ಈಸ್ ದ ಲೀಡಿಂಗ್ ಸ್ಟೇಟ್ ಫಾರ್ ಲೈಮ್ಸ್ಟೋನ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಪ್ರಪಂಚದಲ್ಲಿ ಬಂದರೆ 3rd ಪ್ಲೇಸ್ ಇಂಡಿಯಾ. ಓಕೆ, ದಟ್ ವಾಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಬಂದಾಗ 3/4 ಆಫ್ ದ ಟೋಟಲ್ ಲೈಮ್ಸ್ಟೋನ್ ಇನ್ ಇಂಡಿಯಾ ಪ್ರೊಡ್ಯೂಸ್ಡ್ ಬೈ ಮಧ್ಯಪ್ರದೇಶ್, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಗುಜರಾತ್, ಛತ್ತೀಸ್ಗಢ ಆ್ಯಂಡ್ ತಮಿಳುನಾಡು. ಈ ಸ್ಟೇಟ್ಸು ಮುಕ್ಕಾಲು ಭಾಗ ಇವರೇ ಟೋಟಲ್ ಲೈಮ್ಸ್ಟೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಪ್ರಪಂಚದಲ್ಲಿ ಅಂತ ನೋಡಿದಾಗ ಚೀನಾ ಇಸ್ ದ ವರ್ಲ್ಡ್ ಲೀಡಿಂಗ್ ಪ್ರೊಡ್ಯೂಸರ್ ಇನ್ ಲೈಮ್ಸ್ಟೋನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಲೈಮ್ಸ್ಟೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಕಂಟ್ರಿ ಯಾವುದು ಅಂತ ಬಂದರೆ ಚೀನಾ. ಓಕೆ, ಇಂಡಿಯಾದಲ್ಲಿ ರಾಜಸ್ಥಾನ್. ಓಕೆ, ಇಷ್ಟು ಮಿನರಲ್ಸ್, ನ್ಯಾಚುರಲ್ ರಿಸೋರ್ಸಸ್ಸು. ಇದರಲ್ಲಿ ಇಂಪಾರ್ಟೆಂಟು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಲೀಡಿಂಗ್ ಪ್ರೊಡ್ಯೂಸರ್ಸ್ ಒಂದು ಕಡೆ ಕೊಟ್ಟಿರ್ತಾರೆ, ಸ್ಟೇಟ್ಸ್ ಕಂಟ್ರಿ ವೈಸ್ ಕೊಟ್ಟಿರ್ತಾರೆ, ಅಥವಾ ನೀವು ಸ್ಟೇಟ್ ವೈಸ್ ಅಂತ ಕೇಳಿದಾಗ KPSC ಅಂತ ಬಂದಾಗ ಕರ್ನಾಟಕದಲ್ಲಿ ಯಾವ ಸ್ಟೇಟ್ ಯಾವುದು ಲೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಓವರ್ಸ್ ಕೇಳ್ತಾರೆ. ಮತ್ತು ಕೆಲವೊಂದು ಪ್ಲೇಸಸ್ ಇಂಪಾರ್ಟೆಂಟ್ ಪ್ಲೇಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ಲು ಕೋಲ್ ಫೀಲ್ಡ್ಸ್ ಪ್ಲೇಸಸ್ ಕೊಟ್ಟಿರ್ತಾರೆ, ಒಂದು ಕಡೆ ಡಿಸ್ಟಿಕ್ಸ್ ಕೊಟ್ಟಿರ್ತಾರೆ, ಅಥವಾ ವರ್ಲ್ಡ್ ಮ್ಯಾಪಲ್ಲಿ ನೋಡೋಕೆ ಹೋದಾಗ ನಾವು ಕೆಲವೊಂದು ಪ್ಲೇಸಸನ್ನು ಕೊಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಚಿಲಿ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಕಾಪರು ಇಂಪಾರ್ಟೆಂಟು. ಓಕೆ, ಕಾಪರ್ ಎಷ್ಟು ಸಿಗುವಂಥದ್ದು ಚಿಲಿಯಲ್ಲಿ ಬಂದಾಗ. ನೆಕ್ಸ್ಟು ಐರನ್ ಅಂತ ಬಂದಾಗ ಯಾವುದು? ಓಕೆನಾ, ನೆಕ್ಸ್ಟ್ ಕೋಲ್ ಅಂತ ಬಂದಾಗ ಯಾವುದು? ಕೋಲ್ ಅಂತ ಬಂದಾಗ ನಾವು ಯಾವ್ದು ತೊಗೊಳ್ತೀವಿ? ಚೀನಾ ವಾಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರು. ಮತ್ತು ಸೇಮ್ ಥಿಂಗು ಲೈಮ್ಸ್ಟೋನ್ ಕೂಡ ಅಷ್ಟೇ ಚೀನಾದಲ್ಲಿ ಜಾಸ್ತಿ ಸಿಗುವಂಥದ್ದು. ಇಷ್ಟು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ತುಂಬ ಇಂಪಾರ್ಟೆಂಟು. ಓಕೆ, ಇಲ್ಲಿಗೆ ನ್ಯಾಚುರಲ್ ರಿಸೋರ್ಸಸ್ಸು ಕೊನೆಯಾಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ KPSC ಪ್ರಿಲಿಮ್ಸ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.